ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹರಿಣಿ ಸೆಲ್ವಕುಮಾರ್ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆದ್ದರಿಂದ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಇದೆ. ಸ್ವಲ್ಪ ಮನೆಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಗ್ರಾಸರಿ ತರಬೇಕಾಗಿತ್ತು, ಹೋಗಬೇಕಾಗಿತ್ತು ನಾನು. ಹಾಗಾಗಿ ಹೊರಟಿದ್ದೀನಿ ಈಗ ನಾನು ಮತ್ತು ಏಂಜಲ್. ಸೊ ಈಗ ಹೋಗಿ ಗ್ರಾಸರಿ ತೊಗೊಂಡು ಬಂದು ಸೊ ಏನೆಲ್ಲ ನಾನು ಪರ್ಚೇಸ್ ಮಾಡ್ಕೊಂಬರ್ತೀನಿ ಗ್ರಾಸರಿ ಅಂತ ಹೇಳಿಬಿಟ್ಟು ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಸೊ ಸಂಡೇ ಆದ್ದರಿಂದ ಅದೊಂದು ಕೆಲಸ ಬ್ಯಾಲೆನ್ಸ್ ಇದೆ, ಅದನ್ನು ಮಾಡ್ಕೋಬೇಕಾಗಿತ್ತು. ಸೊ ಮನೇಲಿ ಎಲ್ಲ ಗ್ರಾಸರೀಸ್ ಖಾಲಿ ಆಗಿದೆ. ಅದು ಅಲ್ಲದೆ ಈಗ ಬೇರೆ ಏನೋ ಯುದ್ಧ ಎಲ್ಲ ಸ್ಟಾರ್ಟ್ ಆಯಿತು ಅಂತೆಲ್ಲ ಇದು ಮಾಡ್ತಾ ಇರ್ತಾರೆ. ಸೊ ನಮ್ಮಮ್ಮ ಒಂದೇ ಟೆನ್ಷನ್, ಫಸ್ಟು ನೀನು ರೇಷನ್ ತೊಗೊಂಬಂದು ಇಟ್ಕೋ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೋಗ್ತಾ ಇದ್ದೀನಿ ಈಗ. ಒಂದಷ್ಟು ಅಂದರೆ ಸ್ವಲ್ಪ ಎಲ್ಲ ಖಾಲಿನೇ ಆಗಿದೆ. ನಾನು ರೀಸೆಂಟಾಗಿ ಯಾವುದೇ ಶಾಪಿಂಗು ಕೂಡ ಗ್ರಾಸರಿದು ಮಾಡಲೇ ಇಲ್ಲ. ಹಾಗಾಗಿ ಹೋಗಿ ಇವತ್ತು ಏನೆಲ್ಲ ಬೇಕು ಮನೆಗೆ ಅಂತೇಳಿ ಲಿಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಏನೆಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಹೀಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಬಂದಿದ್ದು ಗ್ರಾಸರಿ ಐಟಮ್ ತೊಗೊಳ್ಳೋಣ ಅಂತ, ಆದರೆ ಕಣ್ಣು ಬಿದ್ದಿದ್ದು ಬೇರೆ ಕಡೆಗೆ. ಸೊ ನನಗೊಂದು ರೈಟಿಂಗ್ ಪ್ಯಾಡ್ ಬೇಕಿತ್ತು, ಹಾಗಾಗಿ ಅದನ್ನು ನೋಡ್ತಾ ಇದ್ದೀನಿ. ಆಫೀಸಲ್ಲಿ ನಾನು ಜಾಸ್ತಿ ಟೇಬಲ್ ಮೇಲೆ ಕೂತೇ ಬರೀತಾ ಇರ್ತೀನಲ್ವ. ಸೊ ಮನೆಗೆ ಬಂದ ತಕ್ಷಣ ನನಗೊಂದು ಕೂತ್ಕೊಂಡು ಬರೆಯೋದಕ್ಕೆ ರೈಟಿಂಗ್ ಟೇಬಲ್ ಇದೆ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ನನಗೆ ಸ್ವಲ್ಪ ಬಿ ಪಿ ಇರೋದ್ರಿಂದ ಜಾಸ್ತಿ ಟೈಮು ಕಾಲೆಲ್ಲ ಬಿಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಕಾಲು ಊದ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮನೆಗೆ ಬಂದ ತಕ್ಷಣ ನಾವು ಹಾಗೆ ಟೇಬಲ್ ಮೇಲೆ ಕೂತು ಬರೆಯೋಕ್ಕೆ ಹೋದರೆ ಹಿಂಸೆ ಆಗುತ್ತೆ ಅಂತ ಹೇಳಿ ಒಂದು ರೈಟಿಂಗ್ ಟೇಬಲ್ ಇದ್ದರೆ ಆರಾಮಾಗಿ ದಿವಾನ್ ಕಾಟ್ ಮೇಲೆಲ್ಲ ಕೂತ್ಕೊಂಡು ಬರ್ಕೊಬೋದು. ಹಾಗಾಗಿ ಅಂಥ ಒಂದು ಟೇಬಲ್ನ ಸರ್ಚ್ ಮಾಡಬೇಕಿತ್ತು. ಇನ್ನೇನು ಬಂದಿದ್ದೀವಲ್ಲ ಅದನ್ನು ತೊಗೊಂಡು ಹೊಟ್ಟೋಗೋಣ ಅಂತ ಹೇಳಿಬಿಟ್ಟು ತೊಗೋತಾ ಇದ್ದೀನಿ. ಸೊ ಆ್ಯಕ್ಚುಲಿ ಮನೇಲಿ ತೊಗೊಂಬಂದು ಇಟ್ಟಿದ್ದೆ. ಲಾಸ್ಟ್ ಟೈಮು ನಮ್ಮಮ್ಮನ ಮನೆಗೆ ತೊಗೊಂಡೋಗಿಟ್ಟಿದ್ದೀನಿ. ಯಾಕಂದರೆ ನಾನು 2-3 ಡೇಸ್ ಲೀವಲ್ಲಿ ಹೋದರೂ ಏನಾದರೂ ತುಂಬ ನನಗೆ ಅರ್ಜೆಂಟ್ ಇದ್ದರೆ ಅದನ್ನು ಬರೆಯೋಕ್ಕೆ ತೊಗೊಂಡೋಗ್ತೀನಿ. ಹಾಗಾಗಿ ಅಮ್ಮನ ಮನೇಲಿ ಇಟ್ಟಿದ್ದೀನಿ ಅಲ್ಲೊಂದು ಟೇಬಲ್ಲು. ಸೊ ಇಲ್ಲಿ ಇನ್ನೊಂದು ಟೇಬಲ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸರ್ಚ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಈ ಮಗಳು ಅಂತ ಎಲ್ಲ ಕರ್ಕೊಂಡೋದ್ರೆ ಏನಾಗುತ್ತೆ ಅಂಥೇಳಿ ನಮ್ಮ ಜೊತೆಗೆ ಅವ್ರಿಗೊಂದು ಇನ್ನೊಂದು ಏನಾದ್ರು ಬೇಕಿರುತ್ತೆ, ಅವರು ಆಸೆ ಪಡ್ತಾರೆ. ಹೀಗಾಗಿ ಏಂಜಲ್ದು ನಂದು ಪೈಪೋಟಿ ಮೇಲೆ ಶಾಪಿಂಗ್ ನಡೀತಿದೆ. ಸೊ ಮನೆಗೆ ಹೋದ್ಮೇಲೆ ಏನೆಲ್ಲ ಈ ಥರ ಪೈಪೋಟಿ ಮೇಲೆ ನಾವು ಒಂದು ಶಾಪಿಂಗ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಆ್ಯಕ್ಚುಲಿ ಒಂದು 2 ತಿಂಗಳಿಗಾಗಷ್ಟು ಗ್ರಾಸರಿನ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾನು ಪದೇ ಈ ಗ್ರಾಸರಿ ಬಗ್ಗೆ ಹೋಗ್ತಾ ಬರ್ತಾ ತೊಗೋತಾ ಇದ್ದೀನಿ. ಸೊ ನನಗೆ ಏನಾಗ್ತಿದೆ ಅಂತಂದರೆ ಅದೆಷ್ಟು ಖರ್ಚಾಗ್ತಾಯಿದೆ, ಅದೆಷ್ಟು ಹೋಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಯಾವುದಕ್ಕೂ ನನಗೆ ಲೆಕ್ಕನೇ ಸಿಗ್ತಾಯಿಲ್ಲ. ಹಾಗಾಗಿ ಒಟ್ಟಿಗೆ ರೇಷನ್ ತೊಗೊಂಡೋಗಿ ಮನೆಗೆ ಹಾಕ್ಬಿಟ್ಟೆ, ಒಂದಿಷ್ಟು ಖರ್ಚಾಯಿತು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಮನೆಗೆ ಏನು ಬೇಕು ಸಣ್ಣ ಪುಟ್ಟ ತರಕಾರಿಗಳನ್ನ ಅದನ್ನು ತೊಗೊಂಡೋಗೋಕ್ಕೆ ಸರಿ ಇರುತ್ತೆ ಅಂತ ಹೇಳಿಬಿಟ್ಟು ಗ್ರ್ಯಾಂಡಾಗಿ ಗ್ರಾಸರಿ ಎಲ್ಲ ತೊಗೊಂಡೋಗ್ಬಿಟ್ಟು ಮನೇಲಿ ಇಟ್ಬಿಟ್ರೆ ಅದೊಂದಿಷ್ಟು ತಿಂಗಳಿಗೆ ಅಂತ ಆಗುತ್ತೆ. ಸೊ ಆಮೇಲೆ ತೊಗೊಂಡೋದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಗ್ರಾಸರಿ ಐಟಮ್ನೇ ನಾನು ತೊಗೊಳಕ್ಕೆ ಬಂದಿರೋದು. ಮೇಯ್ನಾಗಿ ಬೇರೆ ಯಾವುದೇ ಥರದ್ದು ಜಾಸ್ತಿ ಏನೂ ತೊಗೊಳ್ಳಲ್ಲ. ಆದರೂ ಕೂಡ ಮನಸ್ಸಿಗೆ ಜಾಸ್ತಿ ಬೌಲ್ಸ್, ಪ್ಲೇಟ್ಸು, ಬಾಕ್ಸಸ್ಗಳ ಮೇಲೆ ಕಣ್ಣು ಹೋಗ್ತಾನೆ ಇರುತ್ತೆ ನನಗೆ ಹೋದಾಗೆಲ್ಲ. ಬಟ್ ಕಂಟ್ರೋಲ್ ಮಾಡ್ಕೊತಾನೆ ಇರ್ತೀನಿ. ಕಂಟ್ರೋಲ್ ಮಾಡಿಕೊಂಡು ನನಗೇನು ಬೇಕೋ ಅದನ್ನೇ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ಗಟ್ಟಿ ಮನಸ್ಸು ಮಾಡ್ಕೋಬೇಕು ಅಂಥ ಟೈಮಲ್ಲೆಲ್ಲ ಅಂತ ಗಟ್ಟಿ ಮನಸ್ಸು ಮಾಡ್ಕೊತೀನಿ. ಸೊ ಈಗ ಬಿಡಿ, ನಾನು ಮೊದಲು ಸ್ವಲ್ಪ ಫ್ರೀ ಇದ್ದೆ, ನಾನು ಯಾವುದೇ ಥರ ಕಮಿಟ್ ಆಗಿರಲಿಲ್ಲ. ಸೊ ಈಗ ತುಂಬ ಕಮಿಟ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ನಾನು ಯಾವುದೇ ಥರದ ಶಾಪಿಂಗೆಲ್ಲ ಅಂದರೆ ತುಂಬ ಬೇಡದಿರೋ ವಸ್ತುಗಳ ಕಡೆ ನಾನು ಗಮನ ಹರಿಸಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ನಾನು ಆ್ಯಕ್ಚುಲಿ ಮಾಡೋಕ್ಕೋಗಲ್ಲ. ನನಗೆ ಬೇರೆ ಏನಾದ್ರು ಒಂದು ಜವಾಬ್ದಾರಿ ಅಂತ ಬಂದ್ಬಿಟ್ಟಾಗ ನನಗೆ ಆ ಕಡೆನೇ ಗಮನ ಇರುತ್ತೆ. ಹಾಗಾಗಿ ಇನ್ಯಾವುದ್ರ ಕಡೆಯೂ ಜಾಸ್ತಿ ಖರ್ಚು ಮಾಡಬೇಕು ಅಂತ ಮೈಂಡ್ಸೆಟ್ ಹೊರಟೋಗಿರುತ್ತೆ ನನಗೆ. ಸೊ ಹಾಗಾಗಿ ನೋಡಿ, ಫುಲ್ಲು ಶಾಪಿಂಗು ಜೋರಾಗಿ ನಡೀತಿದೆ ನಮ್ಮದು. ಸೊ ನಾನು ಮನೆಗೆ ಹೋದ್ಮೇಲೆ ಗೊತ್ತಾಗೋದು ನಾನು ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಿಮಗೆ ನೋಡ್ತಾ ಇದ್ದೀನಿ. ಈಗ ಬೇರೆ ಯುದ್ಧ ಸ್ಟಾರ್ಟ್ ಆಯಿತು ಅಂತ ಹೇಳಿ ಮಮ್ಮಿ ನೀನು ಪ್ರತಿಯೊಂದು ವಸ್ತುಗಳನ್ನೂ ತೊಗೊಂಡೋಗಿ ಇಟ್ಕೋಬೇಕು, ಅದು ಗ್ರಾಸರಿ ಐಟಮ್ ಮಾತ್ರ ಅಂತ ಹೇಳಿದ್ದಾರೆ. ಮಮ್ಮಿಗೆ ಎಲ್ಲೋ ಯುದ್ಧ ಆದರೆ ನಮ್ಮ ಏರಿಯಾ ಪಕ್ಕದಲ್ಲೇ ಆಗ್ತಿದೆ ಆ ಫೀಲಿಂಗ್ ನಮ್ಮ ಮಮ್ಮಿಗೆ. ಹಾಗಾಗಿ ತೊಗೊಂಡೋಗಿ ಇಟ್ಕೊತಾರೆ. ಸೊ ನಮ್ಮ ಮಮ್ಮಿ ಹಂಗೆ ಹೇಳೋದಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ, ನಾವು ಮೈಸೂರಲ್ಲಿ ಒಂದು ಉದಯಗಿರಿ ಅಂತ ಏರಿಯಾ ಇದೆ. ಸೊ ಆ ಉದಯಗಿರಿಯಲ್ಲಿ ಇದ್ವಿ.
ಆಗೆಲ್ಲ ನಾವೆಲ್ಲ ಚಿಕ್ಕವರು. ಸೊ ಈಗ ಇದೇ ಥರ ಹಿಂದೂ ಮುಸ್ಲಿಂ ಗಲಾಟೆ ಸ್ಟಾರ್ಟ್ ಆಗೋಗಿತ್ತು. ಸೊ ಸ್ಕೂಲ್ಗೆಲ್ಲ ರಜಾ, ಮನೆಯಲ್ಲೇ ಇದ್ವಿ ಎಲ್ಲರೂ ಫ್ಯಾಮಿಲಿ ಫುಲ್ಲು. ಸೊ ಏನಾಯಿತು, ನಮಗೆ ಐಡಿಯಾಸ್ ಇರಲಿಲ್ಲ ಈ ಥರ ಎಲ್ಲ ಗಲಾಟೆ ಸ್ಟಾರ್ಟ್ ಆದ್ರೆ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮಗೂ ಅದೇ ಫಸ್ಟ್ ಅನುಭವ. ಮನೆ ಒಳಗಡೆನೇ ಇರಬೇಕಾಯ್ತು. ಮಿಲ್ಟ್ರಿ ಅವರೆಲ್ಲ ರೋಡಲ್ಲೆಲ್ಲ ಓಡಾಡ್ತಾಯಿದ್ರು. ಮಿಲ್ಟ್ರಿ ಎಲ್ಲ ಬಂದ್ಬಿಡ್ತು. ಅಕ್ಕಪಕ್ಕದವ್ರ ಜೊತೆ ಮಾತಾಡೋದಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಎಲ್ಲೋ 5 o'clock ಮೇಲೆ ಅಲ್ಲಿ ಇಲ್ಲಿ ರೇಷನ್ ಕೊಟ್ಟಾಗ ಓಡೋಗಿ ಇಸ್ಕೊಂಬರ್ಬೇಕಾಗಿತ್ತು. ಯಾಕಂದರೆ ಮನೇಲೆಲ್ಲ ನಾವೇನು ಪ್ಲಾನ್ ಮಾಡಿ ಐಟಮ್ಸ್ ತೊಗೊಂಡಿರಲಿಲ್ಲ, ರೇಷನ್ ಫಿಲಪ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಅಂದರೆ ಒಂದು ಏರಿಯಾ ಮುಖಂಡರು ಅಲ್ಲೆಲ್ಲ ಒಂದು ಲಾರಿ ತೊಗೊಂಬಂದು ಇಳಿಸೋದು, ಅಲ್ಲೆಲ್ಲೋ ರೇಷನ್ ಕೊಡೋದು, ಅಲ್ಲೆಲ್ಲ ನಾವು ಓಡೋಗೋದು, ಕ್ಯೂ ನಿಂತ್ಕೊಳ್ಳೋದು, ಇಸ್ಕೊಳ್ಳೋದು, ಆ ಪರಿಸ್ಥಿತಿಯೆಲ್ಲ ನಾವು ಎದುರಿಸಿದ್ವಿ. ಸೊ ಅದಕ್ಕೋಸ್ಕರ ಈಗ ಏನನ್ಸುತ್ತೆ, ಈ ಥರ ಎಲ್ಲ ಒಂದು ಸಂದರ್ಭ ಬಂದಾಗ ಸೊ ಏನೇ ಆದರೂ ಮನೇಲಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತಲೇ ಫೀಲ್ ಆಗುತ್ತೆ. ಯಾಕಂದರೆ ನಮಗೆ ಅದೊಂದು ಅನುಭವ ಇದೆ. ಹಾಗಾಗಿ ನಮ್ಮ ಮಮ್ಮಿ ಗಾಬರಿ ಪಡ್ತಾರೆ. ಹಾಗಾಗಿ ತೊಗೊಂಬಂದ ಇಟ್ಕೊಂಡ ನಾವಿಬ್ಬರೇ ಬೇರೆ ಕಷ್ಟಪಡ್ತೀವಿ ಅಂತ ಮಮ್ಮಿಗೆ ಅಲ್ಲಿಂದ ಫೀಲ್ ಆಗ್ತಿರುತ್ತಲ್ಲ. ಹಾಗಾಗಿ ತೊಗೊಂಬಂದು ಇಟ್ಕೊಂಡು ಸರಿ ತೊಗೊಂಬಂದು ಇಟ್ಟೇ ಬಿಡೋಣ ಇವತ್ತು ಅಂತ ಹೇಳಿಬಿಟ್ಟು ನಾನು ಈ ಶಾಪಿಂಗ್ಗೆ ಬಂದಿದ್ದಾಯಿತು. ಆಫೀಸಿಂದ ಮನೆಗೆ ಹೋದ ತಕ್ಷಣ ನನಗೆ ಮತ್ತೆ ಅದು ಇದು ತರಬೇಕು ಅಂತ ಹೊರಗಡೆ ಬರಬೇಕಂದ್ರೆ ಏನೋ ಒಂಥರ ಸಿಟ್ಟು ಬರುತ್ತೆ. ಯಾಕಂದರೆ ಆಫೀಸಲ್ಲಿ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿರ್ತೀನಿ, ಮತ್ತೆ ಅಂಗಡಿಗೆ ಹೋಗೋದು ಬರೋದು ಅಂತಂದರೆ ಏನೋ ಒಂಥರ ಹಿಂಸೆ ಆಗುತ್ತೆ. ಸೊ ನಾನು ಜಾಸ್ತಿ ಇಷ್ಟಪಡಲ್ಲ. ನನಗೇನಿದ್ರು ಸ್ಯಾಟರ್ಡೆ ಸಂಡೇ ರಜಾ ಇರೋ ಟೈಮಲ್ಲಿ ಅದು ಇದು ವರ್ಕ್ ಮಾಡು ಅಂತಂದರೆ ಅಥವಾ ಏನಾದ್ರು ತೊಗೊಂಡು ಬಾ ಅಂತಂದರೆ ನಾನು ತೊಗೊಂಬರ್ತೀನಿ. ಆಫೀಸಿಂದ ಮನೆಗೆ ಹೋದ ತಕ್ಷಣ ಮುಗೀತು. ನಾನು ಮನೆಗೆ ಹೋಗ್ಬಿಟ್ರೆ ಮತ್ತೆ ಇನ್ನಾಳೆ ಆಫೀಸಿಗೆ ಬರುವಾಗಲೇ ಹೊರಗಡೆ ಬರೋಕ್ಕೆ ಇಷ್ಟಪಡೋದು. ಹಾಗಾಗಿ ನನಗೂ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಬಟ್ ಈ ವಾರಗಳ ಟೈಮಲ್ಲಿ ಹೂವು ಅದು ಇದು ಬೇಕಾಗುತ್ತಲ್ಲ, ಅಂಥ ಟೈಮಲ್ಲಿ ಹೋಗಲೇಬೇಕಾಗುತ್ತೆ. ಸೊ ಆಗ ಮಾತ್ರ ಹೊರಗಡೆ ಹೋಗಿ ಒಂದು 5 ನಿಮಿಷ ಏನು ಬೇಕೋ ಅದನ್ನೇ, ಈಗ ಹೂ ಬೇಕಂದರೆ ಹೂ ಅಂಗಡಿಗೆ ಹೋಗಿ ಹೂ ತೊಗೊಂಡು ನೇರವಾಗಿ ಮನೆಗೆ ಹೊರಟೋಗ್ಬೇಕು, ಆ ಥರ. ಸೊ ಅಂಥ ಟೈಮಲ್ಲಿ ನನ್ನ ಮಗಳು ಏನು ಮಾಡ್ತಾಳೆ, ಪಾನಿಪುರಿ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು ಅಂದಾಗ ನನಗೆ ತುಂಬಾ ಸಿಟ್ಟು ಬರುತ್ತೆ. ಯಾಕೆಂದರೆ ನನ್ನ ಅದೇ ಥರ ಅಂಗಡಿಗೆ ಹೋಗಬೇಕಾ, ನೇರ ಹೋಗಬೇಕು, ಅಂಗಡಿದು ಕೆಲಸ ಮುಗಿಸ್ಕೋಬೇಕು, ಮನೆಗೆ ಬಂದುಬಿಡ್ಬೇಕು. ಈ ಮಧ್ಯ ಅಲ್ಲಿ ಇಲ್ಲಿ ಹೋಗೋವಂಥದ್ದು ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಆದರೆ ಅವಳು ಏನು ಮಾಡೋದು, ಅವಳು ಚಿಕ್ಕವಳಲ್ವಾ, ಸೊ ಪಾನಿಪುರಿ ತಿನ್ನಬೇಕು ಅಂತಾಳೆ. ಸೊ ನಮ್ಮ ಮನಸ್ಥಿತಿ ಹಂಗೆ, ಅವಳ ಮನಸ್ಥಿತಿ ಇರಲ್ಲ. ನನಗೆ ಅದು ಅರ್ಥ ಆಗುತ್ತೆ. ಒಂದೊಂದು ಟೈಮ್ ನಾನು ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನಾಗ್ತೀನಿ. ಒಂದೊಂದು ಟೈಮ್ ತುಂಬಾ ಸಿಟ್ಟು ಬಂದು ಹಂಗೆ ವಾಪಸ್ ಮನೆಗೆ ಕರ್ಕೊಂಬಂದುಬಿಡ್ತೀನಿ. ಸೊ ಈ ಥರ ಎಲ್ಲ ಆಗ್ತಾಯಿರುತ್ತೆ. ಹಾಗಾಗಿ ಈಗ ನನ್ನ ಒಂದು ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ತಿಳ್ಕೊಂಬಿಟ್ಟಿದ್ದಾಳೆ. ಹಾಗಾಗಿ ಅವಳು ಅಂಥ ಟೈಮಲ್ಲಿ ಏನು ಹೇಳ್ಬೇಕು ನಮ್ಮ ಮಮ್ಮಿಗೆ, ಏನು ಹೇಳ್ಬಾರ್ದು, ಏನು ಮುಗ್ದೋಗಿದೆ ಇಂಥ ಟೈಮಲ್ಲಿ ಹೇಳ್ಬೇಕಂತ ಪಾಪ ಅವಳು ನನ್ನನ್ನೇ ಅರ್ಥ ಮಾಡ್ಕೊಬಿಟ್ಟಿದ್ದಾಳೆ. ಏನೋ ನನಗೆ ಗೊತ್ತಿಲ್ಲ, ನನಗೆ ಆಫೀಸಿಂದ ಮನೆಗೆ ಹೋದ ತಕ್ಷಣ ನನಗೆ ಹೊರಗಡೆ ಬರೋಕ್ಕೆ ಇಷ್ಟ ಆಗಲ್ಲ. ಅದೇನೋ ಒಂಥರ ಬೇಜಾರಾಗುತ್ತೆ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಏನೋ ಗೊತ್ತಿಲ್ಲ, ಬರಲ್ಲ. ನಾನು ಸಾಮಾನ್ಯ, ನಂಗೆ ಬರೋಕ್ಕೆ ಇಷ್ಟ ಆಗಲ್ಲ. ಆಫೀಸ್ ಬೇಕಿದ್ದರೆ ಮುಗಿಸ್ಕೊಂಡು ಹೋಗೋ ಮಧ್ಯದಲ್ಲಿ ಏನು ಬೇಕೆಲ್ಲ ತೊಗೊಂಡೋಗ್ತೀನಿ ಹೇಳಿದರೆ ಮನೇಲಿ ಮುಂಚೆನೇ. ಅದು ಬಿಟ್ಟು ಮತ್ತೆ ಮನೆಗೆ ಬಂದ ತಕ್ಷಣ ಅದು ಬೇಕು ಇದು ಬೇಕಂತಂದರೆ ನನಗೆ ಹೋಗೋಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ನಾನೇ ಡಿಸೈಡ್ ಮಾಡಿಬಿಟ್ಟು ಗ್ರಾಸರಿಗಳು ಏನೇನು ಬೇಕು ಎಲ್ಲನ ಮನೆಗೆ ತುಂಬಿಸ್ಬಿಟ್ರೆ 1-2 ತಿಂಗ್ಳಿಗೆ ಆಗೋ ಅಷ್ಟು. ಸೊ ಅದು 2-2.5 ತಿಂಗಳಷ್ಟು ಆಗುತ್ತೆ. ಸೊ ಆಗ ನನಗೆ ನೆಮ್ಮದಿ ಇರುತ್ತೆ. ಏನು ಬೇಕೋ ಒಂದು ಸ್ವಲ್ಪ ತರಕಾರಿ ಐಟಮ್ಸ್ಗಳು ಬೇಕಿದ್ದರೆ ಒಂದು ವೀಕ್ಲಿ ಒಂದು ಸಾರಿ ಮನೆಗೆ ತೊಗೊಂಡು ಹೊರಟೋಗ್ಬೋದು ಅಲ್ವಾ. ಇನ್ನು ಪೂಜೆಗೆ ಟೈಮಲ್ಲಿ ಹೂವು ಅದು ಹೇಳ್ತಾರೆ, ಅದನ್ನು ನಾನು ಆಫೀಸ್ ಮುಗಿಸ್ಕೊಂಡು ಹೋವಾಗಲೇ ನನಗೆ ನೆನಪಿರುತ್ತೆ, ನಾಳೆ ವಾರ ಅದು ಇದು ಇರುತ್ತೆ ಅಂತ ಹೇಳಿ ಅದನ್ನು ತೊಗೊಂಡು ಹೊರಟೋಗ್ತೀನಿ. ಈ ಮಧ್ಯೆ ಮನೆಗೆ ಹೋದ ತಕ್ಷಣ ಅದು ಬೇಕು, ಅದು ಮುಗಿದಿದೆ, ಇದು ಮುಗಿದಿದೆ ಅಂದರೆ ತುಂಬ ಸಿಟ್ಟು ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ನನಗೆ ಅದಾಗಲ್ಲ. ಅದಕ್ಕೋಸ್ಕರ ನಾನೇ ಡಿಸೈಡ್ ಮಾಡ್ಕೊಂಬಿಟ್ಟು ಇದೆಲ್ಲ ನಾನೇ ನಿಂತು ಮ್ಯಾನೇಜ್ ಮಾಡಿ ತಂದು ಹಾಕ್ಬಿಟ್ರೆ ಮತ್ತು ನನ್ನ ವಿಚಾರಕ್ಕೆ ಇವ್ರು ಬರಲ್ಲಲ್ಲ ಮನೆಯಲ್ಲಿ ಅಂತ ಹೇಳಿ ನಾನೇ ಫುಲ್ಫಿಲ್ ಮಾಡಿಬಿಡ್ತೀನಿ. ಹಾಗಾಗಿ ಈ ತಿಂಗಳು ಶಾಪಿಂಗ್ ಮಾಡ್ತಾಯಿದ್ದೀನಲ್ಲ, ಗ್ರಾಸರಿ ಎಲ್ಲ ತೊಗೋತಾ ಇದ್ದೀನಿ. ಸೊ ಒಂದು ವೀಡಿಯೋನ ಶೇರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಹಾಗೆ ವೀಡಿಯೋನೂ ಕೂಡ ಮಾಡ್ಕೋತಾ ಇದ್ದೀವಿ. ಶಾಪಿಂಗ್ ಜೋರಾಗಿ ನಡೀತಾ ಇದೆ. ಸೊ ನಿಮಗೆ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಮನೆಗೆ ಹೋದ ತಕ್ಷಣ ಏನೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಡೀಟೇಲಾಗಿ ವೀಡಿಯೋನ ತೋರಿಸ್ತೀನಿ. ವ್ಲಾಗ್ ಬಂದು ಶಾಪಿಂಗ್ ವ್ಲಾಗ್. ಸೊ ಈ ಶಾಪಿಂಗ್ ವ್ಲಾಗಲ್ಲಿ ಏನೆಲ್ಲ ಮನೆಗೆ ದಿನಸಿ ಐಟಮ್ ಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಮತ್ತು ಏನೆಲ್ಲ ಎಕ್ಸ್ಟ್ರಾ ವಸ್ತುಗಳನ್ನ ತೊಗೊಂಡೆ, ಮನೆಗೆ ಏನು ಅವಶ್ಯಕತೆ ಇತ್ತು ಅಂತ ಹೇಳಿ, ಏನೆಲ್ಲ ಏಂಜಲ್ ಏನು ತೊಗೊಂಡ್ಲು, ಒಂದಷ್ಟು ಥಿಂಗ್ಸ್ಗಳನ್ನ ತೊಗೊಂಡಿದ್ದಾಳೆ. ಸೊ ತೋರಿಸ್ತೀನಿ. ಸೊ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಸೊ ಕೆಲಸ ಮಾಡ್ತಾ ಜೊತೆಗೆ ಓದ್ತಾ ಇದ್ದಾಳೆ. ಹಾಗಾಗಿ
ಅವಳು ಏನು ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಹೇಳಬೇಡ್ದು ಅಂತ ಹೇಳಿದ್ದಾಳೆ. ಸೊ ಹಾಗಾಗಿ ಅದನ್ನು ಹೇಳಲ್ಲ, ನಾನು ಸೀಕ್ರೆಟಾಗಿ ಇಟ್ಟಿರ್ತೀನಿ, ಟೈಮ್ ಬಂದಾಗ ಹೇಳ್ತೀನಿ. ಸೊ ಅವಳು ಒಬ್ಬರಿಗೆ ಅಕೌಂಟೆನ್ಸಿ ಮೇಂಟೈನ್ ಮಾಡ್ತಿದ್ದಾಳೆ. ಸೊ ಅವ್ರ ಅಕೌಂಟೆನ್ಸಿ ಹೇಳ್ಬಿಡ್ತೀನಿ ಅಲ್ವಾ, ಅಕೌಂಟೆನ್ಸಿ ಮೇಂಟೈನ್ ಮಾಡ್ತಿದ್ದಾಳೆ. ಸೊ ಆ ಅಕೌಂಟೆನ್ಸಿನ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಅವಳಿಗೆ ಒಂದಷ್ಟು ಸ್ಯಾಲ್ರಿ ಅಂತ ಬರ್ತಾಯಿದೆ, ಜೊತೆಗೆ ಅವಳು ಓದ್ತಾ ಇದ್ದಾಳೆ. ಇನ್ನೊಂದಷ್ಟು ನನ್ನ ಪಾಕೆಟ್ ಮನಿ ಅಂತ ಕೊಡ್ತೀನಿ. ಸೊ ಹಾಗಾಗಿ ಇವತ್ತು ಶಾಪಿಂಗ್ಗೆ ನನ್ನ ಜೊತೆ ಬಂದು ಏಂಜಲ್ ಏನೆಲ್ಲ ಪರ್ಚೇಸ್ ಮಾಡಿಕೊಂಡ್ಳು, ಮತ್ತು ನಾನು ಮನೆಗೆ ಏನೆಲ್ಲ ದಿನಸಿ ಐಟಮ್ಗಳು ಖಾಲಿ ಆಗಿದ್ದಲ್ಲ, ಸೊ ತರಲೇಬೇಕಲ್ಲ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಅದು ಅಲ್ಲದೆ ಈಗ ಯುದ್ಧ ಸ್ಟಾರ್ಟ್ ಆಗ್ತಾಯಿದೆ. ಸೊ ಹೇಗಿರುತ್ತೋ ಪರಿಸ್ಥಿತಿ ಅಲ್ವಾ, ಗೊತ್ತಾಗಲ್ಲ. ಹಾಗಾಗಿ ಯಾವುದಕ್ಕೂ ಇರಲಿ ಅಂತ ಹೇಳಿ ಒಂದಷ್ಟು ರೇಷನ್ ಇಟ್ಕೊಂಡಿರೋಣ, ಒಂದು ಸ್ವಲ್ಪ ಮುಂದಾಲೋಚನೆಯಿಂದ ಇಟ್ಕೊಂಡಿರೋಣ ಅಂತ ಹೇಳಿ. ಯಾಕಂದರೆ ಈ ಥರ ಏನಕ್ಕೆ ನಾನು ಆ ಥರ ಬೇಗ ಅಂದರೆ ಪ್ಲ್ಯಾನ್ ಮಾಡಿ ಎಲ್ಲ ಆ ಥರ ರೇಷನ್ ತುಂಬ್ಕೋತೀನಿ ಅಂದರೆ, ಒಂದು ಟೈಮು ನಾವು ಮೈಸೂರಲ್ಲಿ ಉದಯಗಿರಿಲಿದ್ವಿ. ಸೊ ಅದೊಂದು ಸ್ವಲ್ಪ ಮುಸ್ಲಿಮ್ ಏರಿಯಾ ಇತ್ತು. ಬಟ್ ಮುಸ್ಲಿಮ್ ಏರಿಯಾ ಇದ್ರೂ ಹಿಂದೂ ಮುಸ್ಲಿಮ್ ಗಲಾಟೆ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ಸೊ ಗಲಾಟೆ ಸ್ಟಾರ್ಟ್ ಆದರೂ ಪಾಪ ಯಾರು ನಮಗೆ ಆ ಥರ ತೊಂದರೆ ಮಾಡೋ ಮನುಷ್ಯರು ಇರಲಿಲ್ಲ. ಬಟ್ ಮಿಲ್ಟ್ರಿ ಆ ಥರ ಎಲ್ಲ ಬಂದು ನಾವು ಒಳಗಡೆನೇ ಇರೋವಂಥ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಕರ್ಫ್ಯೂ ಹಾಕ್ಬಿಟ್ಟಿದ್ರು. ಸ್ಕೂಲೆಲ್ಲ ಏನೂ ಇಲ್ಲ, ಮನೆಯಲ್ಲೇ ಇರಬೇಕು, ಎಲ್ಲೂ ಹೋಗೋಂಗಿಲ್ಲ, ಅಕ್ಕಪಕ್ಕದವ್ರನ್ನ ಮಾತಾಡ್ಸೋಂಗಿಲ್ಲ, ಕುತ್ಕೊಳ್ಳೋಂಗಿಲ್ಲ, ನಿಂತ್ಕೊಳ್ಳೋ ಹಾಗಿಲ್ಲ, ಆ ಥರ ಪರಿಸ್ಥಿತಿ ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ಅದನ್ನ ನೆನಪು ಯಾವಾಗಲೂ. ಸೊ ಹಾಗಾಗಿ ಒಂದಷ್ಟು ರೇಷನ್ ಮನೆಯಲ್ಲಿ ಸ್ಟಾಕ್ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಅದೇನೇ ಆಗಲಿ ಮನೆಯಲ್ಲಿ ರೇಷನ್ ಇದ್ದರೆ ಒಳ್ಳೇದಲ್ವಾ ಅಂತ ಹೇಳಿಬಿಟ್ಟು ಒಂದಷ್ಟು ರೇಷನ್ ತೊಗೊಂಡು, ಅದ್ರ ಮಧ್ಯೆ ಫಸ್ಟ್ ಹೋಗಿದೆ ಈ ಏಂಜಲ್ ತೊಗೊಂಡಿರೋಂಥದ್ದು ಈ ಪರ್ಸಲ್ಲಿ ಮೊಬೈಲ್ ಇಟ್ಕೊಳ್ಳೋ ಮೊಬೈಲ್ ಇಟ್ಕೋಬೋದು. ಹಾಗೆ ಈ ಜಿಪ್ ಓಪನ್ ಮಾಡಿದ್ರೆ ಇಲ್ಲಿ ನಮ್ಮ ಅಕೌಂಟ್ ಮನಿ ಎಲ್ಲ ಇಟ್ಕೋಬೋದು, ಮತ್ತು ಇಲ್ಲಿ ಮೊಬೈಲ್ ಇಟ್ಕೋಬೋದು. ಹಾಗಾಗಿ ಒಂಥರ ಚೆನ್ನಾಗಿದೆ. ಸೊ ತಗೋ ಅಂತ ನಾನೇ ಚಾಯ್ಸ್ ಮಾಡಿದೆ, ಇದು ಓಕೆ ಅಂತ ಹೇಳಿ ಅವಳಿಗೆ ಕೊಡಿಸ್ದೆ. ಈ ಥರ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ರೇಷನ್ ಬಿಲ್ ಫೋಟೋ ತೆಗೆದು ಹಾಂ. ಸೊ ಪರ್ಸ್ ಇದು ಒಂದು ಮೊದಲನೇದಾಗಿ ಪರ್ಸು. ಸೊ ವೇರ್ ಇಸ್ ಯುವರ್ ಬ್ಯಾಗ್ ಏಂಜಲ್? ನಿನ್ನ ಬ್ಯಾಗ್ ಓಕೆ. ಸ್ನಾನ ಮಾಡಿದ್ರು ಜಿಡ್ಡು ಅಂಟಂಟು ಇರುತ್ತಲ್ಲ. ಸೊ ಹಾಗಾಗಿ ಈಗ ನಾನು ಒಂಥರ ಈ ಜೆಲ್ ಟೈಪ್ ಇರುತ್ತೆ. ಸೊ ಇದನ್ನು ನಾವು ಬಾತ್ ಮಾಡೋ ಒಂದು ಬ್ರಷ್ಗೆ ಇದನ್ನು ಹಾಕ್ಕೊಂಬಿಟ್ಟು ಸ್ನಾನ ಮಾಡೋದ್ರಿಂದ ಬೇಗ ನಮಗೆ ತುಂಬ ಕ್ಲಿಯರಾಗಿ ನಮ್ಮ ಮೈಯಲ್ಲಿರೋ ಕೊಳೆ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ಇದೊಂದು ಜೆಲ್ ತೊಗೊಂಡು ಬಂದೆ. ಇದು ನಿವ್ಯಾ ಶವರ್ ಜೆಲ್. ಸೊ ಶವರ್ ಜೆಲ್ ಇದೊಂದು ಇರಲಿ ಅಂತ ಹೇಳಿಬಿಟ್ಟು ತರ್ತಾ ಇದ್ದೆ. ನಾನು ಒಂದು ಪಾಕೆಟ್ ಟೈಪ್ ಇರ್ತಿತ್ತಲ್ಲ, ಆ ಥರ ತರ್ತಾ ಇದ್ದೆ. ಬಟ್ ಈ ಥರ ಎಲ್ಲನೂ ನಾನು ಟೋಟಲ್ ರೇಷನ್ ತೊಗೋಬೇಕಿತ್ತಲ್ಲ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ಅದಾದಮೇಲೆ ಟ್ರೆಸ್ಮಿದು ಶಾಂಪು ತೊಗೊಂಬಂದಿದ್ದೀನಿ ಈ ಸಾರಿ. ಏನಪ್ಪ ಸೊ ಕಂಫರ್ಟ್ ಇದಕ್ಕೆ ಇದು ಫ್ರೀ ಇದೆ. ಫೋಟೋ ಪೋಸ್ ಕೊಡಕ್ಕೆ ಚೆನ್ನಾಗಿದೆ. ಶಾಪಿಂಗ್ ಮಾಡಿ ತುಂಬ ಸುಸ್ತಾಗೋಯ್ತು. ಟೀ ಕುಡಿಯೋಣ ಇವತ್ತು. ವೈಟ್ ಡ್ರೆಸ್ಸು, ವೈಟ್ ಕಪ್ಪು, ಏನೆಲ್ಲ ಮ್ಯಾಚಿಂಗ್ ಆಗ್ತದೆ ಇವತ್ತು. ವೈಟ್ 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 ಓಕೆ. ಶುಗರ್ ತಂದ್ಕೊಟ್ಟೆ ಅಲ್ವಪ್ಪ? ಶುಗರ್ ಯಾಕಪ್ಪ ಅಷ್ಟೊಂದು ಕಮ್ಮಿ ಹಾಕಿದೆಯಾ? ಕುಡಿಯೋಕ್ಕಾಯ್ತಾ ಇಲ್ಲ. ಸೊ ಮಾಮೂಲಿ ನಾನು ಇದೊಂದು ಕ್ರೀಮ್ ಹಾಕೋತೀನಿ, ನಿವ್ಯಾ. ಜಾಸ್ತಿ ಕಾಸ್ಮೆಟಿಕ್ಸ್ ನಾನು ಯೂಸ್ ಮಾಡಲ್ಲ, ಆದ್ರೂ ಒಂದು ಕ್ರೀಮ್ಗಳು ಯೂಸ್ ಮಾಡಲೇಬೇಕಲ್ಲ. ಹಾಗಾಗಿ ಇದೊಂದು ನಿವ್ಯಾ ಕ್ರೀಮ್
ಇದೊಂದು ಶವರ್ ಜೆಲ್, ನಿವಿಯಾ ಕ್ರೀಮ್ ಶವರ್ ಜೆಲ್. ಯಾವುದು 92? ಇದೆಂಥದ್ದು ಇದು? ಫ್ರೀನಾ ಇದು? ವ್ಯಾನಿಷ್ ಬೇರೆ ತಗೊಂಡಿದ್ಯಾ? ಫಸ್ಟ್ ಕ್ರಾಪ್ಸ್ ರೂಟ್ ಏನದು? ಎಷ್ಟದು? 92. ಅದೇನು ಹೆಸರಿದೆ ಅದು ಬರೀ, ಫಸ್ಟ್ ಹೆಸರು ಬರೀ ನೀನು. ಅದೇನಿದೆ ನಾನು ನೋಡ್ತೀನಿ. ಸಾಫ್ಟ್ ಟಚ್ ಅಂತ. ಸೊ ಇದು ವ್ಯಾನಿಷ್ ವೈಟ್ ಬಟ್ಟೆಗೆ ಯೂಸ್ ಮಾಡುವಂಥದ್ದು. ಇದು ಬಟ್ಟೆ ಸ್ಮೆಲ್ ಬರಬಾರ್ದಲ್ವ, ಹಾಗಾಗಿ ಇದೊಂದು ಕಂಫರ್ಟ್ ಅಲ್ಲ ಇದು ಬಂದು ಸಾಫ್ಟ್ ಟಚ್ ಅಂತ. ನೇಮ್ ಅಲ್ಲ, ನೇಮ್ ಚೇಂಜ್ ಇದೆ. ಸೊ ಮೈಸೂರು ಸ್ಯಾಂಡಲ್ ಸೋಪ್ ಏನೋ ಗೊತ್ತಿಲ್ಲ, ನಾನು ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಇರಲಿ ಒಂದು ಅಂತ ತೊಗೊಂಡೆ. ಇದೇನು ಯೂಸ್ ಮಾಡಲ್ಲ ನಾವು, ಆದರೂ ತೊಗೊಂಡಿದ್ದೆ. ಲೈಝಾಲ್, ನಮ್ಮ ಮನೆ ನೀಟಾಗಿರಲು ಲೈಝಾಲ್. ಇದೊಂದು ಇರಬೇಕಲ್ಲ, ಇಲ್ಲಾಂದರೆ ಮನೆ ನೀಟೇ ಆಗಲ್ಲ. ಸೊ ಇದೆಲ್ಲ ತಗೊಳ್ಳೇಬೇಕು ಬಿಡಿ, ಇದೆಲ್ಲ ಇಲ್ಲದೆ ಜೀವನ ಮಾಡೋಕ್ಕೆ ಆಗಲ್ಲ ಇವತ್ತಿನ ದಿನಗಳಲ್ಲಿ. ಹಾಗೆ ಎಂಥದ್ದು ಇದು? ಏನು ಹೇಳ್ತಾರೆ ಇದಕ್ಕೆ? ಫೆನಾಯಿಲ್. ಸೊ ಫೆನಾಯಿಲ್ 2 ಬಾಟಲ್ ತಂದ್ಬಿಟ್ಟಿದ್ದೀನಿ. ಪದೇ ಪದೇ ಹೋಗೋಕ್ಕಾಗಲ್ಲ ಇಲ್ಲಿ ಅಂಗಡಿಗಳಲ್ಲಿ, ಹೇಳಲ್ಲ ನಾನು ಏನಿವಾಗ. ಸೊ ಹಾಗೆ ಇದೊಂದು ಈಗ ಬೇಸಿಗೆ ಕಾಲ ಇರೋದ್ರಿಂದ ಸೊ ಬಾಡಿಗೆಲ್ಲ ಪೌಡ್ರು ಜಾಸ್ತಿ ಬೇಕಾಗುತ್ತೆ. ಸೊ ನಾನು ಯಾವಾಗಲೂ ಬಾತ್ ಆದಮೇಲೆ ಪೌಡ್ರು ಹಾಕ್ಕೊಂಡು ಅಭ್ಯಾಸ. ಸೊ ಇರಲಿಲ್ಲ, ಅದಕ್ಕೆ ಒಂದು ದೊಡ್ಡ ಡಬ್ಬ ಪಾನ್ಸ್ ತೊಗೊಂಬಂದಿದ್ದೀನಿ. ಸೊ ಇದಾ ಫೇರ್ ಆ್ಯಂಡ್ ಲವ್ಲಿ. ಎಂಥದ್ದು ಹಿಂಗೆ ಬಂದ್ಬಿಟ್ಟೈತೆ? ಏನು ಅದು ಆಗ್ತಿರುವಾಗ ಓಪನ್ ಆಗಿತ್ತು ಅಷ್ಟೇ, ಫುಲ್ ಕ್ಲೋಸ್ ಆಯ್ತು ಅದು. ಸೊ ಫೇರ್ ಆ್ಯಂಡ್ ಲವ್ಲಿ ಮಾಮೂಲಿ ಆಫೀಸ್ಗೆ ಹೋಗುವಾಗ ನಾನು ಇದನ್ನೇ ಯೂಸ್ ಮಾಡ್ಕೊಂಡು ಹೋಗೋದು. ಅಪರೂಪಕ್ಕೆ ನಾನು ಈ ಫೌಂಡೇಶನ್ ಕ್ರೀಮ್ ಅದೆಲ್ಲ ಹಾಕೋದು, ಡೈಲಿ ಹಾಕಲ್ಲ, ಸ್ಕಿನ್ ಹಾಳಾಗುತ್ತೆ. ಹಾಗಾಗಿ ಇದೊಂದು ಫೇರ್ ಆ್ಯಂಡ್ ಲವ್ಲಿ, ಇದೊಂದು ಮಾಮೂಲಿ ಪಾಂಡ್ಸ್ ಪೌಡರ್. ನಮ್ಮ ಚಿಕ್ಕ ವಯಸ್ಸಿನ ಜೀವನ ಶುರುವಾಗಿದ್ದು ಇದರಿಂದಾನೆ. ಸೊ ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು. ಹಿಂದಲ್ಲಿ ಸಂಪಾದನೆ ಮಾಡಿದ್ದು ದುಡ್ಡಲ್ಲಿ ಇದೊಂದು ಬ್ಯಾಗ್ ಚೆನ್ನಾಗಿದೆ ಅಲ್ಲ. ಸೊ ಇನ್ನೇನೊಳಗೆ ಕಾಲೇಜ್ ಶುರು ಆಗುತ್ತೆ, ಟ್ಯೂಷನ್ ಶುರು ಆಗುತ್ತೆ. ಸೊ ಒಂದೊಂದು 2 ಬುಕ್ ಹಾಕ್ಕೊಂಡು ಟ್ಯೂಷನ್ಗೆ ಹೋಗೋಕ್ಕೆ ಮಾಡೋದಕ್ಕೆ ಎಲ್ಲ ಸರಿ ಹೋಗುತ್ತೆ. ಸೊ ಹಾಗಾಗಿ ಇದೊಂದು ಬ್ಯಾಗ್ ತೊಗೊಟ್ಟಿದ್ದೀನಿ. ಸೊ ಕಾಲೇಜ್ ಬ್ಯಾಗ್ ಬೇರೆ ಇದೆ, ಸುಮ್ಮನೆ ಟ್ಯೂಷನ್ಗೆ ಹೋಗೋಕ್ಕಾಗುತ್ತೆ, 1-2 ಬುಕ್ ಹಾಕ್ಕೊಂಡು ಅಂತ ಹೇಳಿ ಇದೊಂದು ಬ್ಯಾಗ್ ತೊಗೊಟ್ಟಿದ್ದೀನಿ. ಇದೊಂದು ಬ್ಯಾಗು, ಇದೊಂದು ಪರ್ಸು ಎಲ್ಲ ನಮ್ಮ ಮೇಡಮ್. ಸೊ ಟ್ರೆಸ್ಮಿದು ಶಾಂಪೂ ಮತ್ತು ಕಂಡೀಷ್ನರ್ ಈ ಸಾರಿ ಟ್ರೈ ಮಾಡ್ತಾಯಿದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ತಂದಿರೋದು ಟ್ರೆಸ್ಮಿದು. ನೋಡೋಣ ಹೇಗಿರುತ್ತೆ ಅಂತ. ಸೊ ಒಂದೊಂದು ಟೈಮ್ ಒಂದೊಂದು ಮಾಡೋಣ. ಸೊ ನಮ್ಮ ಹೇರ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನ ಪರ್ಮನೆಂಟಾಗಿ ಯೂಸ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಡೈರಿ ತೊಗೊಂಡು ಬಂದಿದ್ದೀನಿ. ಡೈರಿ ಏನಕ್ಕಪ್ಪ ಅಂದರೆ ಒಂದು ಸ್ವಲ್ಪ ವ್ಯವಹಾರಗಳು ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಬಾಡಿಗೆ ಎಲ್ಲ ಈ ಮನೆಗೆ ಬಂದಾಗಿಂದ ನನಗೆ ಯಾವುದೇ ಡೈರಿ ಇಲ್ಲದೆ ಫೋನ್ಪೇ ಮಾಡಿದ್ದೆ ಬಾಡಿಗೆ ಎಲ್ಲ. ಬಟ್ ಯಾಕೋ ಫೋನ್ಪೇದು ಸರಿ ಬರ್ತಿಲ್ಲ, ವ್ಯವಹಾರ ಬುಕ್ಕಲ್ಲಿ ಇರಲಿ ಅಂತ ಹೇಳಿ ಒಂದು ಡೈರಿ ತೊಗೊಂಬಂದಿದ್ದೀನಿ. ಸೊ ಬರೀಬೇಕು ಲೆಕ್ಕಾಚಾರಗಳು. ಇದ್ರದ್ದೊಂದಿನ ವೀಡಿಯೋ ಮಾಡ್ತೀನಿ. ಈ ಡೈರಿನಲ್ಲಿ ನಾನು ಏನೆಲ್ಲ ಬರ್ಕೋತಾ ಇದ್ದೀನಿ, ಏನೆಲ್ಲ ಚೀಟಿಗಳು ಕಟ್ತಾಯಿದ್ದೀನಿ, ಏನೆಲ್ಲ ಉಳಿತಾಯ ಮಾಡ್ತಾಯಿದ್ದೀನಿ, ಎಷ್ಟೆಲ್ಲ ಸಾಲ ತೀರಿಸ್ತಾ ಇದ್ದೀನಿ ಅಂತ ಈ ಡೈರಿಲಿ ಬರೀತೀನಿ. ಅದರದ್ದೊಂದಿನ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದ್ದೇ ಇರುತ್ತಲ್ಲ ಎಲ್ಲರ ಮನೆಯಲ್ಲೂ ಮೇಂಟೆನೆನ್ಸ್ ಅಂತ ಬಂದಾಗ ಅದೆಲ್ಲ ಇರುತ್ತೆ, ಅದೆಲ್ಲ ಇರಬೇಕು ಲೈಫಲ್ಲಿ. ಸೊ ಬರೀತಾ ಇರಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಇದು ಒಂದು ಬಾಕ್ಸ್ ಈ ಥರ
ಓಪನ್ ಮಾಡೋದು. ಏನು ಹಾಕ್ತೀನಿ ಅಂತ ಗೊತ್ತಿಲ್ಲ, ತೊಗೊಂಡಿದ್ದೀನಿ. ಡಿಸೈಡ್ ಮಾಡಿಲ್ಲ ಏನು ಇಡಬೇಕಂತ. ಬೇಕು ಅನ್ನಿಸ್ತು ತೊಗೊಂಡಿದ್ದೀನಿ. ಏನು ಇಡ್ತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ. ಈಗ ಇದಿಷ್ಟು ಕ್ರೀಮು, ಸೋಪು, ಇನ್ನೂ ಒಂದಷ್ಟು ಮರ್ತೆ ಅನಿಸುತ್ತೆ. ಸೊ ಇದೊಂದು ಸೆನ್ಸೊಡೈನ್ ಪೇಸ್ಟ್. ಸ್ವಲ್ಪ ಟೀ ಕುಡಿಯೋಣ, ಬ್ರೇಕ್ ತೊಗೊಳ್ಳೋಣ. ನಾನು ನಿಮಗೆ ದೂರ ಇಟ್ಟೇ ತೋರಿಸ್ಬೋದು, ಬಟ್ ನಮ್ಮ ಮನೆ ಚಿಕ್ಕದು. ಇಂಡಿಯಾ ಗೇಟ್ ಬಾಸುಮತಿ ಅಕ್ಕಿ 5 kg ಪ್ಯಾಕೆಟ್ ಇರಲಿ ಅಂತ ತಂದ್ಬಿಟ್ಟೆ. ನಾವು ಬಾತು ಜಾಸ್ತಿ, ಮಗಳಿಗೆ ಫೇವ್ರೆಟ್. ಪಲಾವ್ ಅಂದರೆ ತುಂಬ ಫೇವ್ರೆಟ್ ಅವಳಿಗೆ. ಸೊ ಹಾಗಾಗಿ ಪಲಾವ್ ಮಾಡ್ತಿರ್ತಾಳೆ, ಬಿರಿಯಾನಿ ಮಾಡ್ತಾಯಿರ್ತೀವಿ. ಹಾಗಾಗಿ ಏನು ಹೋಗಿ 1 kg 1/2 kg ತಗೊಂಬರೋದು ಹಿಂಸೆ ಆಗುತ್ತೆ. ಸೊ ಪ್ರತಿಯೊಂದಕ್ಕೂ ಅಂಗಡಿಗೆ ಹೋಗ್ಬೇಕಂತಂದರೆ ಹಿಂಸೆ ಆಗುತ್ತೆ. ಹಾಗಾಗಿ ನಾನು ಈ ಸ್ವಲ್ಪ ಸಣ್ಣ ಪುಟ್ಟ ತಂದಿಟ್ಕೊಳ್ಳೋದನ್ನು ಮರೆತು ಈಗೆಲ್ಲ ಹೋಲ್ಸೇಲಾಗಿ ಜಾಸ್ತಿ ತೊಗೊಂಬಂದು ಇಟ್ಕೊಂಬಿಡೋದು ಕಲ್ತಿದ್ದೀನಿ. ಸೊ ಬಾಸುಮತಿ 5 kg ಪ್ಯಾಕೆಟ್. ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟೆಲ್ಲ ಥಿಂಗ್ಸ್ ತೊಗೊಂಡು ಬಂದೆ, ಎಷ್ಟೆಲ್ಲ ಆಯಿತು ಅಂತ ಹೇಳ್ಬಿಟ್ಟು. ಇದನ್ನೇ ಎಷ್ಟು ತಿಂಗಳು ಯೂಸ್ ಮಾಡ್ತೀನಿ ಅಂತ. ಸೊ ಈಗ ಏಪ್ರಿಲ್ ನೆನ್ಪಿಟ್ಕೊಳ್ಳಿ, ಈ ರೇಷನ್ ಎಲ್ಲ ನನಗೆ ಎಷ್ಟು ದಿನಕ್ಕೆ ಬರುತ್ತೆ ಅಂತ. ಅದೇ ಮೇ ಮೇ ಕಂದ ಬಾಸ್ಕೆಟ್ ಎಳಿಬೇಕು. ಟೀ ಕುಡಿತಕ್ಕೆ ಬಾಸ್ಕೆಟ್ ಹೇಳ್ಕೊಡಿ ಕಂದ. ಆಮೇಲೆ ನಾವು ತೊಗೊಂಬರೋದು ಮಾಲ್ಗಳಲ್ಲಿ ಥಿಂಗ್ಸು ಸುಮ್ಮನೆ ಬಿಲ್ ಹಿಡಿದು ಹಾಕ್ತಿರ್ತಾರೆ. ಎಷ್ಟು ಸತಿ ಅವರು ಇದು ಕೊಟ್ಟಿರ್ತಾರೋ ಗೊತ್ತಿಲ್ಲ. ಒಂದು ಥಿಂಗ್ಸಿಗೆ ಮಾತ್ರ ಒಂದು 5-6 ಸತಿ ಟಾರ್ಚ್ ಹಿಡಿದ್ಬಿಟ್ಲು. ಏನೇ ಅಂತಿರೋದು ಸ್ಕ್ಯಾನು. ಅದೇ ಸ್ಕ್ಯಾನ್. ಸೊ ಬೇಗ ಬರಲ್ವಲ್ಲ, ಅದಕ್ಕೆ ಟಾರ್ಚ್ ಹಿಡಿದ್ಬಿಟ್ಲು ಅಂತ ಹೇಳ್ತಾರೆ. ಸೊ ಟಾರ್ಚ್ ಹಿಡಿದ್ಬಿಟ್ಲು. ಸೊ ನನಗೆ ಎಷ್ಟು ಸತಿ ಬಿಲ್ ಆಗ್ತಿದ್ದಾಳೆ ಹೇಳು ಒಂದು ವಸ್ತುಗೆ ಅಂತ ಹೇಳಿ ನೋಡ್ಕೊಂಡೆ. ಅದಕ್ಕೆ ಈಗ ಮನೆಗೆ ಬಂದು ಬಿಲ್ಲು ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಸೊ ನಾನು ಏನು ಥಿಂಗ್ಸ್ ತೊಗೊಂಡಿದ್ದೀನಿ, ನಾನು ಹೇಗೆ ಚೆಕ್ ಮಾಡ್ಕೋತೀನಿ ಈ ಮಾಲ್ಗಳಲ್ಲಿ ತೊಗೊಂಡ್ರೆ ಅಂತ ನೋಡ್ಕೋಬೇಕು. ನಾವು ನ್ಯಾಯಯುತವಾಗೇ ತೊಗೊಂಡಿರ್ತೀವಿ, ಬಿಲ್ ಹಾಕೋರಲ್ಲಿ ವ್ಯತ್ಯಾಸ ಮಾಡ್ತಾರೆ ಅಂತ ನನಗೆ ಯಾಕೋ ಸ್ವಲ್ಪ ಡೌಟ್ ಬಂತು. ಹಾಗಾಗಿ ಎಲ್ಲ ನನ್ನ ಮಗಳ ಕೈಲಿ ಬರೆಸ್ತಾ ಇದ್ದೀನಿ. ಬರೆಸಿ ಚೆಕ್ ಮಾಡಿ ನಾಳೆ ಮಾಲ್ಗೆ ಹೋಗಿ ಬೆಂಡೆತ್ತುವಾಗ ಅದನ್ನು ವೀಡಿಯೋ ಮಾಡ್ತೀನಿ. ಎಂಜಲ್ ಈ ಬ್ಯಾಸ್ಕೆಟ್ ಹೇಳ್ಕೊಡುವ, ರಸ್ಕೊಡು. ಫಸ್ಟ್ ನೀನು ಕುಡಿ, ಆಮೇಲೆ ಬರೀವಂತೆ. ಎಂಜಲ್ ಆಮೇಲೆ ಬರೀವಂತೆ. ಹೆಸರು ಬರುತ್ತೆ ತಾನೇ ಅದು ಏನು ಅಂತ? ಹೆಸರು ಬರುತ್ತೆ ತಾನೆ? ಬಪ್ಪಾಯ್ತು ಒಂಚೂರು ಇಲ್ಲಿಗೆ ಹೇಳ ಕೊಟ್ಬಿಡು. ಶುದ್ಧ ಬರಬೇಕಲ್ಲ ಮಮ್ಮಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ತರಬೇಕು. ಇಷ್ಟೊಂದು ಒಟ್ಟಿಗೆ ತಂದಾಗ ಕನ್ಫ್ಯೂಸ್ ಆಗೋಗುತ್ತೆ. ನಾನು ಬಿಡಿಸಲು ಸಮಾಚಾರ ನೋಡಿದೆ. ಈ ಕಡೆ ಬಾ. ಮನೆ ಚಿಕ್ಕದು, ಏನು ಮಾಡೋಕ್ಕಾಗಲ್ಲ. ಬಾಡಿಗೆ ಚಿಕ್ಕದು, ಮನೆ ಚಿಕ್ಕದು. ಬಾಡಿಗೆ ದೊಡ್ಡದು. ನಮ್ಮ ಮಧ್ಯಮ ವರ್ಗದವ್ರಿಗೆ ಬಾಡಿಗೆ 5000. ನಿಜವಾಗ್ಲೂ ನಂಗೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಬಟ್ ಥಿಂಗ್ಸ್ ಎಲ್ಲ ತೊಗೊಂಡ್ಬಿಡ್ತೀವಿ. ಎಲ್ಲ ಬೇಕು, ವಾಷಿಂಗ್ ಮಿಷಿನ್ ಬೇಕು, ಫ್ರಿಡ್ಜ್ ಬೇಕು,
ಕುತ್ಕೊಳ್ಳೋಕೆ ಸೋಫಾ ಬೇಕು, ಮಲ್ಕೊಳ್ಳೋಕೆ ಮಂಚ ಬೇಕು, ಕುತ್ಕೊಳ್ಳೋಕೆ ಡೈನಿಂಗ್ ಟೇಬಲ್ ಬೇಕು, ಎಲ್ಲ ಬೇಕು ಮನೆ ಅಂತ ಅಂದಮೇಲೆ. ಸೊ ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ದೀವಿ, ಜಾಗ ಸಾಲಲ್ಲ, ಇಕ್ಕಟ್ಟಾಗುತ್ತೆ. ಸೊ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇರೋಣ ಅಂತ ಹೇಳಿ ಅಷ್ಟೆ. ಟೀ ಕುಡ್ದು ಮತ್ತೆ ಸಿಗ್ತೀವಿ. ಓಕೆ, ಸೊ ನನ್ನ ಮಗಳಿಗೋಸ್ಕರ ಪಿಯರ್ಸ್ ಸೋಪ್, ಅವಳಿಗೆ ಸೊ 4 ಸೋಪ್ ಇದೆ ಇದರಲ್ಲಿ. ಅವಳ ಫೇಸ್ಗೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ಇದು ಏಂಜಲ್ ಸೋಪ್. ಒಂದು ಟೊಮೊಟೊ ಸಾಸ್ ಚಿಕ್ಕ ಬಾಟಲ್, ಇದು ಅಂತ ಏನು ದೊಡ್ಡ ಬಾಟಲ್ ಅಲ್ಲ, ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ. ಈಗ ರೇಷನ್ ಐಟಮ್ ತೋರಿಸ್ತೀನಿ. ಸೊ ಸೋಯಾ, ಬಾತು ಗೀತು ಎಲ್ಲ ಮಾಡುವಾಗ ಸೋಯಾ ಹಾಕಿದ್ರೆ 6 ಇದೊಂದು ಪೆನ್ ಸ್ಟ್ಯಾಂಡ್ ತಗೊಂಡೆ. ಸೊ ಇದ್ರದ್ದೆಲ್ಲ ಎಷ್ಟು ಬಿಲ್ ಅಂತ ಬಿಲ್ಲೆಲ್ಲ ಇದೆ, ನಂಗೆ ಗೊತ್ತಿಲ್ಲ. ತಗೊಂಬಂದು ಶುಗರು 2 ಪ್ಯಾಕೆಟ್, ಇದು ಕಡಲೆಕಾಳು ಆಫರಲ್ಲಿದೆ ಅಂತ ಹೇಳ್ಬಿಟ್ಟು ತಂದು ಕೊಟ್ಟರು. ಕಡಲೆಕಾಳು 2 ಪ್ಯಾಕೆಟ್ ಇದೆ. ಸೊ ಅರ್ಧ ಕೆ ಜಿ ಅಂದರೆ 1 ಕೆ ಜಿ ಇದೆ. 2 ಕೆ ಜಿ ಸಕ್ಕರೆ, ಹಸಿರು ಕಾಳು ಒಂದು ಅರ್ಧ ಕೆ ಜಿ, ಬೇಳೆ 2 ಕೆ ಜಿ, 2 ಕೆ ಜಿ ಬೇಳೆ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಬೇಳೆ ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಬೇಳೆ ಸಾಂಬಾರು ಮಾಡ್ತೀವಿ, ತರಕಾರಿ ಸಾಂಬಾರಿಗೂ ಹಾಕ್ತೀವಿ, ಬಿಸಿಬೇಳೆ ಬಾತು, ಹಾಗೆ ಸೊಪ್ಪು ಎಲ್ಲ ಸಾಂಬಾರಿಗೂ ಜಾಸ್ತಿ ಬೇಳೆ ಯೂಸ್ ಮಾಡೋದು. ಸೊ ಒಂದು ಅರ್ಧ ಕೆ ಜಿ ತಡ್ನಿಕಾಳು, ಸೊ ತುಂಬ ರೋಸ್ಟೆಡ್ ಶಾವಿಗೆ, ಇದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಸೊ 2 ಪ್ಯಾಕೆಟ್ ಆಯಿಲು, ರೋಸ್ಟೆಡ್ ಶಾವಿಗೆ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಕಡಲೆಬೇಳೆ ಅರ್ಧ ಕೆ ಜಿ, ಉದ್ದಿನಬೇಳೆ ಅರ್ಧ ಕೆ ಜಿ, ಇದೊಂದೇ ತೊಗೊಂಡಿದ್ದಾ. ಚಿರೋಟಿ ರವೆ 1 ಕೆ ಜಿ, ಕೇಸರಿ ಬಾತ್, ರವೆ ರೊಟ್ಟಿ ಹಾಕ್ತಾ ಇರ್ತೀವಿ, ಬೇಕಾಗುತ್ತೆ. 1 ಸೋಯಾ ಪ್ಯಾಕೆಟ್. ಸೊ ಟಾಟಾ ಸಾಲ್ಟ್ ಇದೊಂದು. ಫಂಕ್ಷನ್ ಬ್ಯಾಗ್ ಬ್ಲೂ ಅಂದರೆ ಅದು ನನ್ನ ಬ್ಯಾಗಾ? ಬ್ಯಾಗ್ ಅನ್ಸುತ್ತಲ್ಲ. ಮೆಣಸು 100 ಗ್ರಾಮ್ ಅಷ್ಟೇ ತಗೊಂಡಿದ್ದು. ಇದೊಂದು ಮ್ಯಾಗಿ ಪಾಕೆಟ್, ತುಂಬ ಖಾರ ಇರುತ್ತೆ. ಸೊ ಇದನ್ನು ಏಂಜಲ್ ಮಾಲ್ಗೆ ಹೋದಾಗಲೆಲ್ಲ ಮಿಕ್ಸೇ ಮಾಡಲ್ಲ, ತೊಗೊಂಬರ್ರಲ್ಲ, ಬಟ್ ಚೆನ್ನಾಗಿರುತ್ತೆ. ಸೊ ಮನೇಲಿ ಇರ್ತಾಳೆ. ಈಗ ರಜೆ ಇದೆ, ಆ್ಯಕ್ಚುಲಿ ಇನ್ನೂ ಒಂದು 15 ದಿನ ರಜೆ ಇದೆ.
ಮನೇಲಿ ಇರ್ತಾಳಲ್ಲ, ಏನಾದ್ರು ತಿನ್ನೋಕ್ಕೆ ಮಾಡ್ಕೊತಾ ಇರ್ತಾಳೆ. ಸೊ ಇದೇನಿದೆ ಫ್ಲೆಕ್ಸ್ ಚಾಕೋಸ್. ಸೊ ಹಾಲು ಹಾಕ್ಕೊಂಡು ತಿನ್ನೋವಂಥದ್ದು. ಬೈ ಒನ್ ಗೆಟ್ ಒನ್ ಅನಿಸುತ್ತೆ. ಬೈ ಒನ್ ಗೆಟ್ ಒನ್ 2 ಪ್ಯಾಕೆಟ್ ಇದೆ. ಇದು 1 kg ತಗೊಂಡಿದ್ದೆ. ಇದೆಲ್ಲ ಏಂಜಲ್ ಮನೇಲಿದ್ದಾಗ. ಆಮೇಲೆ ಪಾಸ್ತಾ ಕೂಡ ಅಷ್ಟೇ 1 kg ಅಷ್ಟು ತೊಗೊಂಬಂದಿದ್ದಾಯಿತು. ಈ ಪಾಸ್ತಾ, ಈ ಚೈನೀಸ್ ಫುಡ್ಗಳೆಲ್ಲ ಏಂಜಲ್ಗೋಸ್ಕರನೇ ತಗೊಳ್ಳೋದು. ಕಾಳು ಬೇಳೆ ಅದೆಲ್ಲ ನಮಗೋಸ್ಕರ ತಗೊಳ್ಳೋವಂಥದ್ದು. ಸೊ ಇದೊಂದು ದೊಡ್ಡ ಪ್ಯಾಕೆಟ್ ಮಿಕ್ಸ್ಚರ್. ಮೋಸ್ಟ್ಲಿ ಇದು ಎಷ್ಟು ಕೆ ಜಿ 2 kg ಇದೆಯಾ? ಒಮ್ಮೆ ನೀನು 2 ಪೇಸ್ಟ್ ತೊಗೊಂಡಿದ್ಯಾ? ಇಲ್ಲ, ಒಂದೇ. ಸೊ ಸಂಜೆ ಟೈಮು ಸ್ನ್ಯಾಕ್ಸ್ ಟೈಮ್ಗೆ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ಇದೊಂದು ಮಿಕ್ಸ್ಚರ್ ಪ್ಯಾಕೆಟ್ ತೊಗೊಂಡೆ. 2 ತೊಗೊಂಡಿದ್ದೆ ಪೇಸ್ಟ್. ಇದೊಂದು ಪೇಸ್ಟಾ? ಅಲ್ಲೊಂದು. ಅದೇ ನೋಡಿ, ಒಂದು ಡಾಬರ್ ರೆಡ್, ಇನ್ನೊಂದು ಸೆನ್ಸೊಡೈನ್. ಹಾಕ್ಕೊಂಡು ಉಜ್ಜುತ್ತಾ ಇದ್ರೆ ಅಲ್ಲೂ ಹೋಗಿರೋದೆಲ್ಲ ವಾಪಸ್ ಬರಬೇಕು. ಇದು ಕರಿ ಉದ್ದು. ಸೊ ಇದು ಒಂದು 15 ಡೇಸ್ಗೆ ಒಂದ್ಸಾರಿ ಮಾಡ್ತಾ ಇರ್ತೀನಿ ನಾನು. ಸ್ವಲ್ಪ ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿ ಮಾಡಿ ಏಂಜಲ್ಗೆ ಕೊಡ್ತಾ ಇರ್ತೀನಿ. ಯಾಕಂದರೆ ಹೆಣ್ಮಕ್ಳು ಅವಾಗವಾಗ ಇದನ್ನು ತಿಂದರೆ ಒಳ್ಳೆಯದು ಅಂತ ಹೇಳಿ ಮಂತ್ಲಿ ಒಂದ್ಸಾರಿ ಒಂದು ಅರ್ಧ ಕೆ ಜಿ ಖಾಲಿ ಮಾಡಲ್ಲ, ಬಟ್ ತಗೊಂಬಂದಿದ್ದೀನಿ, ಅವಾಗವಾಗ ಮಾಡ್ಕೊಳಕ್ಕಾಗುತ್ತೆ. ಸೊ ಕಾರ್ನ್ಫ್ಲೆಕ್ಸ್ ನೋಡಿ, ಇದೆಲ್ಲ ಏಂಜಲ್ ಐಟಮ್. ಪಾಸ್ತಾ, ಈ ಮಿಕ್ಸ್ಚರು, ಇದೆಲ್ಲ ಏಂಜಲ್ ಐಟಮ್. ಒಂದು ಅರ್ಧ kg ಹೆಸರುಬೇಳೆ. ಪಾಯಸ ಹಾಗೆ ಜಾಸ್ತಿ ನಾನು ಮಾಡುವಂಥದ್ದು ಪೊಂಗಲ್, ಅದಕ್ಕೆ ಯೂಸ್ ಮಾಡ್ತಾ ಇರ್ತೀನಿ. ಸೊ ಹೆಸರುಬೇಳೆ ನನ್ನ ರೇಷನ್ ಐಟಮ್. ಇದು ಕಡಲೆ ಬೀಜ ಕಮ್ಮಿ ತೊಗೊಬಿಟ್ಟೆ, ಯಾಕೋ ಈ ಸಾರಿ ಬೇಕಿತ್ತು, ಬಟ್ ನೋಡೋಣ ಇನ್ನೊಂದ್ಸತಿ ಹೋದಾಗ ತೊಗೊಂಡ್ಬರ್ತೀನಿ. ಒಂದು ಅರ್ಧ kg ಬಟಾಣಿ, 200 ಗ್ರಾಮ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸಾಂಬಾರ್ ಪೌಡರ್, ಟರ್ಮರಿಕ್ ಪೌಡರ್, ಇದೊಂದಿಷ್ಟು. ಸೊ ಚಿಲ್ಲಿ, ಸೋಯಾ, ಟೊಮೊಟೊ ಸಾಸ್ ಖಾಲಿ ಆಗಿತ್ತು, ಹಾಗಾಗಿ 3 ಬಾಟಲ್ ತೊಗೊಂಬಂದೆ. ತುಂಬ ದೊಡ್ಡದು ತೊಗೊಂಬರೋದಿದೆ, ಚಿಕ್ಕದೇ ತೊಗೊಂಬರೋದು. ಇನ್ನೊಂದಿದೆ, ಇದೇನಿದೆ ಮಸಾಲ ಓಟ್ಸ್ ಅಂತೆ. ಸೊ ಟ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಇದು ಹೇಗಿರುತ್ತೆ ಅಂತ ನೋಡಾದ್ಮೇಲೆ ಈಗ ತೋರಿಸಿದ್ನಲ್ಲ ಈ ಫ್ಲೆಕ್ಸ್ ಏನದು ಚಾಕೋಸು,
ಆಮೇಲೆ ಈ ಕೆಲಾಕ್ಸ್, ಇದ್ರ ಜೊತೆಗೆ ಇದೊಂದು ಲಿಸ್ಟ್ ಇರುತ್ತೆ ನೆಕ್ಸ್ಟ್ ಟೈಮ್ಗೆ. ಈ ಚೈನೀಸ್ ಫುಡ್ಡೇ ಒಂದಷ್ಟು ಶಾಪಿಂಗ್ ಆಗ್ಬಿಟ್ಟಿದೆ ಸರ್. ಮಮ್ಮಿ ಯಾ ಇರೋ ಆ ಬಾಟ್ಲು ಇನ್ನೊಂದು ಇರಬೇಕು. ಒಂದು ಜಾಮ್ ಬಾಟಲ್. ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ಮಗ ಮನೇಲಿದ್ದಾನೆ. ನನ್ನ ಮಗ ಅಂತಂದರೆ ನಮ್ಮ ಟೈಸನ್. ಅವನಿಗೆ ಬೇಕಾದಂತಹ ಪೆಡಿಗ್ರೆ ಇದೊಂದು ತೊಗೊಂಡೆ. ಇದು ಎಷ್ಟು ಏಂಜಲ್? 240 250 ಅನಿಸುತ್ತೆ. ಅವನಿಗೆ ಪೆಡಿಗ್ರೆ ಅಂತಂದರೆ ಆಗಲೇ ಏಂಜಲ್ ಹಾಕಿದ್ದಾಳೆ. ಒಂದು ಸ್ವಲ್ಪ ಪ್ಯಾಕ್ ಓಪನ್ ಆಗಿದೆ. ಬಂದ ಪಾಪ ಅವ್ನು ಬೆಳಿಗ್ಗೆ ನಾವು ಹಶ್ರೂ ಮಾಡಿಬಿಟ್ಟಿದ್ವಿ, ಹಾಗಾಗಿ ಇದೊಂದು ಪೆಡಿಗ್ರೆ ತೊಗೊಂಡು ಬಂದ್ವಿ. ಅವನಿಗೆ ಅಂತ ಅದೊಂದೇ ತೊಗೊಂಬರೋದು, ಪೆಡಿಗ್ರೆ, ಬಿಸ್ಕೆಟ್, ಬ್ರೆಡ್, ಅವನ ಟಿಫನ್. ಅದಾದಮೇಲೆ ಟೀ ಪ್ಯಾಕೆಟ್ ಇದೊಂದು ತೊಗೊಂಬಂದಿದ್ದಾಳೆ. ಮಾಮೂಲಿ ಏನಿದು ಪಾಪ್ಕಾರ್ನ್ ಕಿಟ್ ಅಂತ. ಸೊ 2 ತೊಗೊಂಬಂದಿದ್ದಾಳೆ, ನಂಗೊಂದು ಅವಳಿಗೊಂದು ಅಂತ. ನಾನೇನಾದ್ರು ಆಫೀಸಿಂದ ಬರೋದು ಲೇಟ್ ಆಯ್ತು ಅಂದರೆ 2 ಅವಳೇ ಸ್ವಾಹ ಮಾಡ್ತಾಳೆ, ಅದರಲ್ಲೇನು ಡೌಟ್ ಇಲ್ಲ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಲ್ಲ, ಬಾತ್ಗೆ ಯೂಸ್ ಮಾಡ್ತಾ ಇರ್ತೀವಿ, ಕಬಾಬ್ಗೆ ಮತ್ತು ನಾನ್ ವೆಜ್ ಐಟಮ್ಸ್ಗಳಿಗೆ ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ನನಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಬೇಕು. ಮಾಡಿಟ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ರೆಡಿ ಮಾಡಿದ್ದು ಅರ್ಧ kg ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ಅದು ಬಿಟ್ಟರೆ ಇನ್ನು ಟೀ ಪೌಡರ್ ತೊಗೊಂಬಂದಿದ್ದೀನಿ. ಜಾಸ್ತಿ ತೊಗೊಂಬಂದಿಲ್ಲ, ಕಮ್ಮಿ ಕುಡಿತಾ ಇದ್ದೀನಿ. ಹಾಗಾಗಿ ಯಾವಾಗಲೂ ಒಂದ್ಸತಿ ಕುಡಿಯೋದಕ್ಕೆ ಯಾಕೆ ಅಂತ ಹೇಳಿ 2 ಟೀ ಪ್ಯಾಕೆಟ್. ಎಷ್ಟಿದು? 100 ಗ್ರಾಮ, 37 ರೂಪೀಸ್ 2 ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಆಯ್ತಲ್ಲ, ಅಲ್ವಾ 1/4 kg ಅಷ್ಟು, 400 ಗ್ರಾಮಾರು ಆಗುತ್ತೆ. ಸೊ ಟೀ ಕುಡಿತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೆ ಇದೊಂದು ಸೈಡ್ ಸ್ಟ್ಯಾಂಡ್ ತೊಗೊಂಡು ಬಂದೆ. ಇದು ಅದೇ ವಾಶ್ರೂಮಲ್ಲಿ ಇಡೋಣ ಅಂತ ಹೇಳಿ ಇದೊಂದು ಸ್ಟ್ಯಾಂಡ್ ತೊಗೊಂಡ್ಬಂದೆ. ಸೊ ಇದೆಲ್ಲ ಯಾವುದೂ ಇರಲಿಲ್ಲ ಮನೆಯಲ್ಲಿ, ಅಲ್ಲಿ ಇಲ್ಲಿ ಇಟ್ಕೊಂಡು ಅಡ್ಜಸ್ಟ್ ಮಾಡ್ತಾಯಿದ್ದೆ. ಬಟ್ ಯಾಕೋ ಫೈನಲ್ ಆಗಿ ಪ್ಲಾಸ್ಟಿಕ್ ತರಬೇಕು ಅಂತ ಅನ್ನಿಸ್ತು. ಲೈಟ್ ಕಲರಲ್ಲಿತ್ತು, ಇಷ್ಟ ಆಯಿತು, ತೊಗೊಂಡು ಬಂದೆ. ಓಕೆ ಫ್ರೆಂಡ್ಸ್, ನಾನಂತೂ ಅಲ್ಲಿಂದ ತಂದಿರೋ ಬಿಲ್ಲು ನೋಡಿ ಗಾಬರಿ ಆಯಿತು. ಸೊ ನಾನು ನನ್ನದೇ ಆದ ಎಲ್ಲ ಲಿಸ್ಟನ್ನು ನೋಡಿ ಹಾಕಿ ನೋಡಿದೆ, ಚೆಕ್ ಮಾಡಿದೆ, ಎಲ್ಲ ಕರೆಕ್ಟಾಗಿ ಬಂದಿದೆ. 1855 ಬರೀ ಟೋಟಲ್ ನಾನು ತಗೊಂಡು ಬಂದಿರೋಂಥದ್ದು ಏನೇ ತಂದೆ, ಇನ್ನೂ ಎಕ್ಸ್ಟ್ರಾ ಅಂತ ನಿಮಗೆ ನಾನು ತೋರಿಸಿಲ್ಲ. ಆ್ಯಕ್ಚುಲಿ ನೋಡಿ, ಇದೊಂದು ಬಾಕ್ಸ್ ತೊಗೊಂಬಂದಿದ್ದೀನಿ. ಈ ಬಾಕ್ಸ್ಗೆ ಎಷ್ಟು ಗೊತ್ತಾ? ಎಷ್ಟು ರೇಂಜಲ್ಲಿ ಬಾಕ್ಸ್ ರೇಟ್ ಹೇಳಿ ನೀವು? ಬ್ರೌನ್ 399. ಸೊ ಟಪ್ಪರ್ ವೇರ್ ಬಾಕ್ಸ್ ಥರ 399. ಟಪ್ಪರ್ ವೇರ್ ಬಾಕ್ಸ್ ಇದು 399. ಆಫರಲ್ಲಿ ಇತ್ತು, ಹಾಗಾಗಿ ತೊಗೊಂಡೆ. ಸೊ ನಾನು ಈ ಬಾಕ್ಸ್ ತೊಗೊಂಡಿದ್ದು ಬಾಸುಮತಿ ಅಕ್ಕಿ ಹಾಕಬೇಕು ಅಂತಲೇ. 5 kg ಹಿಡಿಯುತ್ತಲ್ಲ, ಸೊ ಜಾಸ್ತಿನೇ ಹಿಡಿಯುತ್ತೆ. ನೋಡೋಣ, ಚೆಕ್ ಮಾಡ್ತೀನಿ, ಹಾಕುವಾಗ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ಇದೊಂದು ಬಾಕ್ಸ್ ತೊಗೊಂಡೆ. ಸೊ ಇದೊಂದು ಚಿಕ್ಕ ಬಾಕ್ಸ್ ತೊಗೊಂಡೆ. ಇದರಲ್ಲಿ ಏನು ಹಾಕ್ತೀನಿ ಅಂತ ನಂಗೆ ಇನ್ನೂ ಐಡಿಯಾಸ್ ಇಲ್ಲ. ಆಮೇಲೆ ನೋಡಿ ನಾನು ಏನು ಹಾಕ್ತೀನಿ ಅಂತ. ಇದು 149 ರೂಪೀಸ್ ಅಷ್ಟೇ. ಬಟ್ ಕ್ಯಾಪ್ ಎಲ್ಲ ಚೆನ್ನಾಗಿದೆ, ಕ್ಲೋಸ್ ಎಲ್ಲ ಚೆನ್ನಾಗಿದೆ, ಕ್ಲೋಸ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಇದೊಂದು ತೊಗೊಂಡೆ. ಇದೇನಪ್ಪ ಅಂತಂದರೆ ನನ್ನದೊಂದು ಟೇಬಲ್. ಈ ಟೇಬಲ್ ನಾನು ಈಗ ಯಾಕೆ ತಗೊಂಡೆ ಅಂತ ಅಂತಿದ್ದೀರಾ? ಸೊ ಬರೆಯೋದಕ್ಕೇ ನನಗೆ ಆಫೀಸ್ ವರ್ಕ್ ಇರುತ್ತೆ. ಸೊ ಇತ್ತು, ನನಗೆ ಒಂದು ಟೇಬಲ್ ಇತ್ತು, ಅದನ್ನು ನಾನು ಮಮ್ಮಿ ಮನೆಗೆ ತೊಗೊಂಡೋಗಿ ಇಟ್ಟಿದ್ದೀನಿ. ಅಂದರೆ ಅಕಸ್ಮಾತ್ ಹಾಲಿಡೇಸ್ಗಳಲ್ಲಿ ಏನಾದರೂ ನಾನು ಮಮ್ಮಿ ಮನೆಗೆ ಹೋದರೆ ಅಲ್ಲಿ ಕುತ್ಕೊಂಡು ಬರೆಯೋಕ್ಕಾಗುತ್ತೆ ಅಂತ ಅಲ್ಲಿಗೆ ಆ ಟೇಬಲ್ ಶಿಫ್ಟ್ ಮಾಡಿಬಿಟ್ಟೆ. ಸೊ ಇಲ್ಲಿ ಬರೆಯೋದಕ್ಕೆ ನನಗೇನಿಲ್ಲ. ನಾನು ಆಫೀಸಲ್ಲಿ ಈ ಟೇಬಲ್ಲು ಚೇರ್ ಮೇಲೆ ಕೂತು ಬರೀತಾ ಇರ್ತೀನಲ್ಲ, ನನಗೆ ಮನೆಗೆ ಬಂದ ತಕ್ಷಣ ಈ ಚೇರು ಟೇಬಲ್ ಮೇಲೆ ನಾನು ಕೂಡೋಕ್ಕೆ ಹೋಗೋಲ್ಲ. ಯಾಕಂದರೆ ಅಲ್ಲಿ ತುಂಬ ಟೈಮು ಚೇರ್ ಮೇಲೆ ಕೂತಿರ್ತೀನಿ. ಹಾಗಾಗಿ ಈ ಒಂದು ಟೇಬಲನ್ನು ತೊಗೊಂಡು ಬಂದೆ. ಅಂದರೆ ಈ ಥರ ಒಂದು ದಿವಾನ್ ಕಟ್ ಮೇಲೆ ಇದ್ರ ಮೇಲೆ ಕೂತ್ಕೊಂಡು
ಬರೆಯೋದಕ್ಕಾಗುತ್ತೆ ಅಂತ. ಸೊ ಇದು 599 ರುಪೀಸ್ ಆಯಿತು. ಸೊ ನಂಗೆ ಬೇಕೇ ಬೇಕಿತ್ತು ಇದೆಲ್ಲ. ಸೊ ತುಂಬ ನೆಸೆಸಿಟಿ ಇತ್ತು, ಹಾಗಾಗಿ ತಂದೆ. ಈಗ ಅಮ್ಮನ ಮನೆಗೆ ನಾನು ಹೋದ್ರೂ ನಂಗೆ ಚಿಂತೆ ಇಲ್ಲ. ಅಲ್ಲೊಂದು ಟೇಬಲ್ ಇಟ್ಕೊಂಡಿದ್ದೀನಿ, ಬರ್ಕೋತೀನಿ. ಇಲ್ಲೊಂದು ಟೇಬಲ್ ತೊಗೊಂಬಂದು ಇಲ್ಲೂ ಬರ್ಕೋತೀನಿ. ಸೊ ಆಫೀಸಲ್ಲಿ ಟೇಬಲು ಚೇರ್ ಮೇಲೆ ಕೂತು ಬರೆಯೋದ್ರಿಂದ ಮನೆಗೆ ಬಂದ ತಕ್ಷಣ ನನಗಂಗೆ ಕೂರೋಕ್ಕಾಗಲ್ಲ. ಇದೊಂದು ಲಾಂಡ್ರಿ ಬಾಸ್ಕೆಟ್. ಸೊ ಇದೊಂದು ತೊಗೊಂಬಂದೆ. ಇದೊಂದು ಇರಲಿಲ್ಲ, ಬಟ್ ನಾನು ಇದನ್ನ ಒಳ್ಳೆ ಕ್ವಾಲಿಟಿಲಿ ತೊಗೋಬೇಕು ಅಂತ ಇದ್ದೆ. ಹಾಗಾಗಿ ಅಂದರೆ ಈ ಲಾಂಡ್ರಿ ಬಾಸ್ಕೆಟ್ ಚೆನ್ನಾಗಿರೋ ಅಂದರೆ ಕ್ವಾಲಿಟಿಲಿ ತೊಗೋಬೇಕಂತಿದೆ. ಸೊ ನನಗೆ ಈ ಕಲರ್ ಇಷ್ಟ ಆಯಿತು. ಸೊ ಇದು ಬಂದು ಎಷ್ಟು ರೇಂಜಲ್ಲಿ ಇದು? ಲಾಂಡ್ರಿ ಬಾಕ್ಸ್ 599 ಲಾಂಡ್ರಿ ಬಾಸ್ಕೆಟ್. ಲಾಂಡ್ರಿ ಬಾಕ್ಸ್ 599 ರುಪೀಸ್. ಇದು ಇನ್ನೇನು 600 ಅನ್ಕೊಳ್ಳಿ. ಸೊ 1 ರೂಪಾಯಿ ಕಮ್ಮಿ. ಇದು 600 ರೂಪಾಯಿ. ಸೊ ತುಂಬ ಗಟ್ಟಿಯಾಗಿದೆ, ಚೆನ್ನಾಗಿದೆ. ಸೊ ಬಟ್ಟೆ ಎಲ್ಲ ಆಚೆ ಇರ್ತಾಯಿತ್ತು, ತುಂಬ ಅಸಹ್ಯ ಕಾಣಿಸ್ತಾಯಿತ್ತು. ನನಗೆ ಅದೊಂದು ಪ್ಲೇಸ್ ನೋಡೋಕ್ಕಾಗ್ತಿರ್ಲಿಲ್ಲ ಮನೆಯಲ್ಲಿ, ಹಾಗಾಗಿ. ಸೊ ಚಾಕ್ಲೇಟ್ ಹಾಗಾಗಿ ತೊಗೊಂಬಂದೆ. ಕೊಡಮ್ಮ ನಿನ್ನ ಬ್ಯಾಗು ಪರ್ಸು. ಅದೇ ಇದಾಗಲೇ ತೋರಿಸಿದ್ನಲ್ಲ, 10 ಟ್ಯೂಷನ್ಗೆ ಹೋಗೋಕ್ಕೆ ಅಂತಲೇ ಇದೊಂದು ಬ್ಯಾಗು, ಪರ್ಸು. ಸೊ ಒಂದು ಪರ್ಸ್ ಕೂಡ ತಗೊಂಡು. ಈ ಬ್ಯಾಗ್ ಬಂದಿಷ್ಟು ಅದಾಗಲೇ ನಾನು ನಿಮ್ಗೆ ತೋರಿಸ್ದೆ. ಇದೊಂದು ಪರ್ಸ್ ಕೂಡ ತಗೊಂಡ್ಲು. ಇದೊಂದು ಬ್ಯಾಗು. ಬ್ಯಾಗ್ 299, ಪರ್ಸ್ 199. ಬ್ಯಾಗ್ 299, ಪರ್ಸು 199 ರುಪೀಸು. ಬಟ್ ಚೆನ್ನಾಗಿದೆ. ಈ ವಸ್ತುಗಳು ತಗೊಂಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗಿದೆ. ಅದು ಬಿಟ್ಟರೆ ರೇಷನ್ ಮಾಮೂಲಿ. ಸಾಫ್ಟ್ ಟಚ್ 215. ಎಷ್ಟು ಗ್ರಾಮ್ ಇದೆ? 860 ಗ್ರಾಮ್, 860 ml. 860 ml ಇದೆ ಇದು. ಇದ್ರದ್ದು ರೇಟ್ ಬಂದು 215 ರೂಪಾಯಿ. ಬಟ್ ಇದಿಷ್ಟು ಫ್ರೀ, ಇದಕ್ಕೆ 215. ಇದು ಲೈಝಾಲ್ 500 ml. ಇದು ದುಡ್ಡೆಷ್ಟು? ಲೈಝಾಲ್ ನಾನು ಕನ್ನಡದಲ್ಲಿ ಬರೆದ್ಬಿಟ್ಟಿದ್ದೀನಿ. ನನ್ನ ಮಗಳಿಗೆ ಸ್ವಲ್ಪ ಕನ್ನಡ ಹುಡುಕ್ತಾ ಇದ್ದಾಳೆ. ಎಷ್ಟಮ್ಮ ಲೈಝಾಲ್? ಸೊ ಎಷ್ಟು ಫ್ರೆಂಡ್ಸ್ ಟೋಟಲಿ ಒಟ್ಟಿನಲ್ಲಿ ಲೈಝಾಲ್ ನಿಮ್ಗಾಗಲೇ ನಾನು ತೋರಿಸ್ತಾ ವಿಡಿಯೋದಲ್ಲಿ ಇದು 123 ರುಪೀಸ್. ಸೊ ಇದು ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವಾರ, ಎಷ್ಟು ಗಡಿಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತಂದಿದ್ದೀನಿ. ಮನೆ ಚೆನ್ನಾಗಿರಬೇಕು, ಸ್ಮೆಲ್ ಬರಬಾರ್ದು. ನಾಯಿ ಬೇರೆ ಕಟ್ಟಿದ್ವಿ. ಇದು ಫೇಸ್ಗೆ ಪಿಯರ್ ಸೋಪ್ 4 ಇದೆ. ಎಷ್ಟಮ್ಮ ಪಿಯರ್ ಸೋಪ್? ಎಷ್ಟು ಬೆಲೆ? ಏನಂತ ಬರೆದಿದ್ಯಾ? ಅಲ್ಲೇ ಇದೆಯಾ? ಎಷ್ಟು? ಅಲ್ಲೇ ಪಕ್ಕದಲ್ಲಿ ನೋಡ್ರೆ ಅಮೌಂಟ್ ಕಾಣಿಸುತ್ತೆ. ನೀನಿಲ್ಲಿ ಏನಂತ ಬರೆದಿ? 4 ಅಂತ ಬರೆದಿದ್ಯಾ? ಹಾಂ, ಎಲ್ಲಿ? ಇದು ನಾನು ಇಟ್ಕೊಬಿಟ್ರೆ ಒಳ್ಳೇದಲ್ಲ. ಇಲ್ಲಿ ಬರ್ದಿಲ್ವಾ? 234 ರುಪೀಸ್ 4 ಸೋಪ್. ಇದು ಒಂದ್ರೊಳಗಡೆನೆ ಇರುತ್ತೆ ಬಾಕ್ಸು, ಅದರಲ್ಲಿ 4 ಸೋಪ್ ಇರುತ್ತೆ. ಪಿಯರ್ಸ್ ಬೇಗ ನನ್ನ ಚಂದ ಮಾಡು ಅಮ್ಮನ ಹಾಗೆ ಅಂತ ಚಿಕ್ಕದ್ರಲ್ಲಿ ಅಡ್ವರ್ಟೈಸ್ ಎಲ್ಲ ಬಾಯಿ ಹಾರ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೆ ನಾನು. ಟಿ ವಿನಲ್ಲಿ ಎಷ್ಟು ಅಡ್ವರ್ಟೈಸಸ್ ಬರುತ್ತೋ ಅಷ್ಟು ನನ್ನ ಬಾಯಲ್ಲಿ ಬಾಯಿ ಹಾರ್ಟ್ ಆಗ್ತಿತ್ತು. ಸೊ ನಾನು ಯಾವಾಗಲೂ ಅದನ್ನು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ ಚಿಕ್ಕದ್ರಲ್ಲಿ. ಸೊ ಅದಕ್ಕೋಸ್ಕರ ನಾನು ಅದನ್ನು ಹೇಳಿದೆ, ಪಿಯರ್ಸ್ ಬೇಗ ನನ್ನ ಚಂದ ಮಾಡು ಅಮ್ಮನ ಹಾಗೆ ಅಂತ. ಇದು ಕ್ರೀಮ್ ಎಷ್ಟು? ಇದೆಲ್ಲ ಎಷ್ಟೋ ನಿಮ್ಗೆ ಯಾಕೆ ಪಾಪ ತಲೆ ತಿನ್ನೋದು.
ಇಷ್ಟು ನನ್ನ ರೇಷನ್. ಸೊ ಇದು ಎಕ್ಸ್ಟ್ರಾ ನಿಮಗೆ ತೋರಿಸಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ಬಾಸ್ಕೆಟ್ಗಳು ಇದೆಲ್ಲ ತೊಗೊಂಬಂದಿದ್ದಕ್ಕೆ ಒಟ್ಟು ನನ್ನ ಬಿಲ್ಲು ಇವತ್ತಿನ ಒಂದು ರೇಷನ್ದು 8,800 ಚಿಲ್ಲರೆ. ಅದು ನನ್ನಷ್ಟು ಅಕ್ಯುರೇಸಿ ಆಗುತ್ತೆ. ಬಿಲ್ಲು ನಮ್ಮದೇನಾದ್ರು ವೇರಿಯೇಷನ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳುವಾಗ ನಮ್ಮ ಬಿಲ್ ವೇರಿಯೇಷನ್ ಆಗಿಲ್ಲ, ಬಟ್ ಅವರೇ ಮೋಸ ಹೋಗ್ಬಿಟ್ಟಿದ್ದಾರೆ. ಒಂದು ಜಾಮ್ ಬಾಟ್ಲದು ಬಿಲ್ ಆಗಿಲ್ಲ, ಇದೊಂದು ಚಿಲ್ಲಿ ಸಾಸ್ದು ಬಿಲ್ ಆಗಿಲ್ಲ, ಇದೊಂದು ರವಾ ಪಾಕೆಟ್ ಬಿಲ್ ಹಾಕಿಲ್ಲ, ಇದೊಂದು ಸೋಯಾ ಚಂಕ್ಸ್ ಬಿಲ್ ಹಾಕಿಲ್ಲ, ಕಡಲೆಕಾಳ್ದು ಬಿಲ್ ಹಾಕಿಲ್ಲ. ಇಷ್ಟು ನನಗೆ ಲಾಭ ಆಗಿದೆ. ಸೊ ನಂಗೆ ತುಂಬ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಇಷ್ಟೇಷ್ಟು ಥಿಂಗ್ಸ್ಗಳಿಗೆ ನಂದೇನಾದ್ರು ದುಡ್ಡು ಹೋಯ್ತಾ ಅಂತ ಅಂದ್ಬಿಟ್ಟು ಗಾಬರಿ ಆಗಿಬಿಟ್ಟಿದ್ದೆ. ಇಲ್ಲ ಅಂದ್ಬಿಟ್ಟು ಹೇಳಿ ಇವತ್ತು ಡಿಕ್ಲೇರ್ ಮಾಡಿ ನನ್ನದೇ ಆದ ಸ್ಲಿಪ್ ಬರೆದು ಅವ್ರದ್ದು ಬಿಲ್ಲು ಎಲ್ಲ ಇಟ್ಕೊಂಡು ಚೆಕ್ ಮಾಡ್ಕೊಂಡಾಗ ಎಷ್ಟು ವಸ್ತುಗಳು ಅವರು ಬಿಲ್ ಹಾಕೋದನ್ನ ಮಿಸ್ ಮಾಡ್ಕೊಟ್ಟಿದ್ದಾರೆ. ಸೊ ಅವ್ರಿಗಂಗೆ ಆಗಬಾರ್ದು, ಬಟ್ ಅವ್ರು ನೋಡ್ಕೊಂಡು ಬಿಲ್ ಹಾಕಿಲ್ಲ ಅಂದರೆ ಈಗ ನಾನು ಇದನ್ನೆಲ್ಲ ತೊಗೊಂಡೋಗಿ ಬಿಲ್ ಹಾಕಿಸ್ಕೊಳ್ಳೋ ಅಷ್ಟು ಒಳ್ಳೆಯವಳಂತೂ ನಾನಲ್ಲ, ನಾನು ಕೊಡೋಲ್ಲ. ಸೊ ಅದು ನಮಗೆ ದೇವರು ಗಿಫ್ಟ್ ಹಾಕ್ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಸೊ ಇಷ್ಟು ಬಿಲ್ಗಳನ್ನ ಅವರು ಮಿಸ್ ಮಾಡ್ಕೊಂಡಿದ್ದಾರೆ. ನಾನು ಅನ್ಕೊಂಬಿಟ್ಟಿದ್ದೆ ಇಷ್ಟೆಲ್ಲ ತೊಗೊಂಬಿಟ್ಟು ಒಟ್ಟಿಗೆ ಬಿಲ್ ಹಾಕಿಸುವಾಗ ಇವ್ರು ನಮಗೆ ಮೋಸ ಮಾಡ್ತಾರೆ ಅಂತ, ಬಟ್ ಮನಸ್ಸು ತಡಿಲಿಲ್ಲ. ಹಾಗಾಗಿ ಪ್ರತಿಯೊಂದು ಪಾಕೆಟು ಎಷ್ಟು ಗ್ರಾಮು ಅಂತ ಎಲ್ಲ ಚೆಕ್ ಮಾಡಿ ಬಿಲ್ಲೆಲ್ಲ ಬರ್ಕೊಂಡು ಅಮೌಂಟ್ ಬರ್ಕೊಂಡು ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಚೆಕ್ ಮಾಡಿದಾಗ ಇಷ್ಟು ಥಿಂಗ್ಸ್ದು ಬಿಲ್ಲು ಬಂದಿಲ್ಲ. ಬಟ್ ಏನು ಮಾಡೋಣ, ಅಷ್ಟು ತಗೊಂಡು ಇಷ್ಟು ಫ್ರೀ ಅಂದ್ಕೊಳ್ಳೋಣ. ಅವರಂತೂ ಫ್ರೀ ಕೊಡೋಲ್ಲ. ಬ್ರೆಡ್ ತಂದು ಜಾಮ್ ಹಾಕಿ ಜಮಾಯಿಸೋದು ಫ್ರೀ ಅಲ್ಲ, ಜಾಮ್ ಬಾಟ್ಲು ಫ್ರೀ. ಓಕೆ, ಇದು ತಗೊಂಡಾಗ ಒಂದೊಂದು ಟೈಮ್ ಅವರು ಕನ್ಫ್ಯೂಸ್ ಆಗ್ತಾರೆ, ನಾವು ಕೆಲವು ಟೈಮ್ ಮದ್ದು ಬಂದಿರೋದಿದೆ, ನಾವು ವಸ್ತುಗಳನ್ನ ಕಳ್ಕೊಳ್ಳೋದಿದೆ. ಬಟ್ ಪಡ್ಕೊಂಡಾಗ ಆಗುವಂತಹ ಖುಷಿ ಕಳ್ಕೊಂಡಾಗ ಆಗಲ್ಲ ಅಲ್ವಾ? ಸೊ ಹಾಗಾಗಿ ಇಷ್ಟು ಫ್ರೀ ಬಂತು, ನನಗೇನು ಬೇಜಾರಿಲ್ಲ. ಓಕೆ, ಇದು ನನ್ನ ಶಾಪಿಂಗ್ ವ್ಲಾಗ್. ಏನಿಲ್ಲ, ಅವಶ್ಯಕತೆ ಇರತಕ್ಕಂತಹ ಐಟಮ್ಸ್ಗಳನ್ನೇ ತಂದಿರೋದು. ಅದಕ್ಕೆ ನನ್ನ ಮಗಳಿಗೆ ಹೇಳಿದ್ದೀನಿ, ಇನ್ನೊಂದು 2 ತಿಂಗಳು ನನ್ನನ್ನು ಯಾವುದೇ ರೇಷನ್ ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡಿಸ್ಬಾರ್ದು ಅಂತ. ಎಲ್ಲನೂ ಮೇಂಟೈನ್ ಮಾಡ್ತೀನಿ, ನಾನೇ ಮಾಡ್ತೀನಿ. ಸರಿ, ಹೆಂಗೂ ವ್ಲಾಗ್ ಕೊಡಬೇಕಲ್ಲ, ಮೇಂಟೈನ್ ಮಾಡ್ತೀನಿ. ಇಷ್ಟು ಥಿಂಗ್ಸ್ಗಳನ್ನ ತೊಗೊಂಬಂದಿದ್ದೀನಿ, ಎಲ್ಲ ಅರ್ಧ kg, ಯಾವುದು ಕಮ್ಮಿ ಇಲ್ಲ. ಕಾಳುಗಳೆಲ್ಲ ಅರ್ಧ kg ಬೇಳೆ ಮಾತ್ರ 2 kg ಇದೆ, ಸಕ್ಕರೆ 2 kg ಇದೆ. ಆಮೇಲೆ ಬೇಕು ಅಂದರೆ ಆಮೇಲೆ ಒಂದು ಸ್ವಲ್ಪ ತೊಗೊಂಬರ್ತೀನಿ. ಹೇಳಿದ್ನಲ್ಲ, ಇಲ್ಲಿ ತೋರಿಸಿದ್ದೀನಿ. ಸೊ ಇಷ್ಟು ಈ ದಿನದ ಶಾಪಿಂಗ್ ವ್ಲಾಗ್. ಸೊ ನನಗೆ ಇಷ್ಟು ವಿಡಿಯೋನ ಮಾಡಿದೆ. ಸೊ ನನಗೆ ಇನ್ನೊಂದು ಅಂದರೆ, ಎಲ್ಲ ಕಡೆ ಯುದ್ಧ ನಡೀತಿದ್ದಿಲ್ಲ, ಏನಾದರೂ ಕರ್ಫ್ಯೂ ಆದರೆ ಮತ್ತೆ ಏನು ಮಾಡೋದು, ರೇಷನ್ಸ್ ಎಲ್ಲ ಬೇಕಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ನಾನು ಅಕ್ಕಿ ತೊಗೊಂಬಂದಿದ್ದೆ. ಊರಿಂದ ಅಮ್ಮ ಸ್ವಲ್ಪ ಅಕ್ಕಿ ಕೊಟ್ಟಿದ್ರು, ಅದನ್ನೂ ತೊಗೊಂಬಂದಿದ್ದೆ. ಇಲ್ಲಿ ನಾನು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಗೋಧಿ ಹಿಟ್ಟಿದೆ, ಏನೋ ಸ್ವಲ್ಪ ಆಯಿಲು, ಸಕ್ಕರೆ, ಆ ಥರ ಏನು ಬೇಕಂತ ಥಿಂಗ್ಸ್ಗಳನ್ನ ತೊಗೊಂಬಂದು ಇಟ್ಕೊಂಡ್ರೆ ಆಯಿತು. ಇದು ಒಂದು ಮುಂದೆ ಏನಾರು ಆಗ್ಬಿಡ್ತಾವ ಅನ್ನೋ ಭಯಕ್ಕೇ ತೊಗೊಂಬಂದಿರೋದು ರೇಷನ್ನು, ಇರಲಿ ಯಾವುದಕ್ಕೂ ಅಂತ ಹೇಳಿ. ಸೊ ಈಗ ತೊಗೊಂಬಂದಿರೋದೇನು ವೇಸ್ಟ್ ಆಗಲ್ಲ, ಎಲ್ಲನೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ನನಗೆ ಬೇಕಾದಾಗ ತೊಗೊಂಡು ಬಳಸ್ಕೊತೀನಿ, ಯಾವುದನ್ನು ಹಾಳು ಮಾಡೋಕ್ಕೆ ಬಿಡಲ್ಲ ನಾನು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್, ನನ್ನ ಶಾಪಿಂಗ್ ವ್ಲಾಗ್. ಅದೇ ಯುದ್ಧ ಆಗ್ತಿದೆಯಲ್ಲ ಅಂತ ಹೇಳಿ ಎದುರ್ಕೊಂಡೋಗಿ ರೇಷನ್ ತೊಗೊಂಬಂದು ಇಟ್ಕೊಂಡೆ, ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಏನೂ ಆಗೋದು ಬೇಡ, ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಇದನ್ನೆಲ್ಲ ನಾನು ಹೇಗೆ ಸ್ಟೋರ್ ಮಾಡ್ತೀನಿ ಮತ್ತು ಹೇಗೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊತೀನಿ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಓಕೆ, ಯಾರೆಲ್ಲ ಮರೀದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಲಂತ ಕೊಡಿ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಮರಿಬೇಡಿ. ಅಲ್ಲಿವರೆಗೂ ಮುಂದಿನ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.